ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 5 ಪ್ರೀ ಜಡ್ಜ್ಮೆಂಟ್ ರೈಟಿಂಗ್ ಪ್ರಾಕ್ಟೀಸ್ ಟಿಪ್ಸ್ ಹೇಳುವಂತಹ ಟಾಪಿಕನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ರೋಡ್ ಮ್ಯಾಪ್ ಫಾರ್ ಎಫೆಕ್ಟಿವ್ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಫಾರ್ ಜುಡಿಷರಿ ಎಕ್ಸಾಮಿನೇಷನ್ಸ್ ಹೇಳುವಂತಹ ಒಂದು ವಿಡಿಯೋ ಸೀರೀಸ್ನ ಒಂದು 2ನೇ ಭಾಗ. ಸೊ ಆಲ್ರೆಡಿ ನಾನು ಕೀ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಜಡ್ಜ್ಮೆಂಟ್ ರೈಟಿಂಗ್ ಅಂತ ನಾನು ಯಾವ್ಯಾವ ಫ್ಯಾಕ್ಟರ್ಸ್ ನಮಗೆ ಪ್ಯಾರಲಲ್ ಆಗಿ ನಾವು ಯೋಚನೆ ಮಾಡಬೇಕು ಜಡ್ಜ್ಮೆಂಟ್ ರೈಟಿಂಗ್ ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಯಾರು ಈ ವಿಡಿಯೋನ ನೋಡಿಲ್ವೋ, ಸೊ ಅದರದ್ದು ಲಿಂಕನ್ನು ಇಲ್ಲಿ ವಿಡಿಯೋದಲ್ಲಿ ಮೇಲೆ ಐ ಬಟನಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಂಡು ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಆವಾಗ ನಿಮ್ಗೆ ಒಂದು ಕಂಪ್ಲೀಟ್ ಆಗಿ ಒಂದು ಅರ್ಥ ಸಿಗುತ್ತೆ ಹೇಗೆ ಜಡ್ಜ್ಮೆಂಟ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಯಾರು ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ 2022 ಅದಕ್ಕೆ ನೀವು ಟಾರ್ಗೆಟ್ ಇಟ್ಕೊಂಡಿದ್ದೀರಿ, ಸೊ ಪ್ರಿಲಿಮ್ಸ್ಗೆ ಹೇಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಿ, ಸೊ ಆಲ್ರೆಡಿ ನನ್ನ ಯೂಟ್ಯೂಬ್ ಕ್ಲಾಸಸ್ಗಳನ್ನ ಅಟೆಂಡ್ ಆಗ್ತಿದ್ದೀರಿ, ಹಾಗೆ ಅನ್ಅಕಾಡೆಮಿಯಲ್ಲೂ ನನ್ನ ಕ್ಲಾಸಸ್ಗಳನ್ನು ಅಟೆಂಡ್ ಆಗ್ತಿದ್ದೀರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು. ಸೊ ಅವರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇದು ಮೇನ್ಸ್ ಎಕ್ಸಾಮ್ಸ್ಗೆ ಒಟ್ಟೊಟ್ಟಿಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಪ್ರಿಲಿಮ್ಸ್ ಜೊತೆ ನಿಮಗೆ ಈ ಸ್ಟೇಜ್ ಅಂದರೆ ಈ ಒಂದು ಹಂತ ಮಾರ್ಚ್ ಅಥವಾ ಫೆಬ್ರವರಿ ಎಂಡ್ ಈ ಟೈಮು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ನೀವು ಜಡ್ಜ್ಮೆಂಟ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ. ಓಕೆ, ಸೊ ಆವಾಗ ಮೇನ್ಸ್ ಎಕ್ಸಾಮ್ಸ್ ಒಂದು 5-6 ತಿಂಗಳ ನಂತರ ಬಂದರೂ ನಿಮಗೆ ಒಂದು ಒಳ್ಳೆ ಹೋಲ್ಡ್ ಸಿಗತ್ತೆ. ಸೊ ಹೇಗೆ ಏನು ಅಂತ ನೋಡೋಣ. ಸೊ ನೋಡಿ 5 ಪಾಯಿಂಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಮೊದಲಿಗೆ ಏನು, ರಿಸರ್ಚ್ ಮಾಡಬೇಕು. ರಿಸರ್ಚ್ ಅಂದರೆ ಆದಷ್ಟು ಹುಡುಕಬೇಕು ಎಲ್ಲಿ ನಮಗೆ ಹೊಸ ಥರ ಜಡ್ಜ್ಮೆಂಟ್ಗಳು ಸಿಗ್ತವೆ, ಬೇರೆ ಬೇರೆ ಜಡ್ಜಸ್ಗಳು ಬರೆದಿರುವಂಥ ಜಡ್ಜ್ಮೆಂಟ್ಗಳು ಯಾವುದು, ಅವರ ರೈಟಿಂಗ್ ವಿಧಾನ, ಆ ಶೈಲಿ ಒಂದಿರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಬರವಣಿಗೆ ಒಂದು ವಿಧಾನ ಆ ಒಂದು ಕರಗತಾಗಿರುತ್ತೆ. ಸೊ ಆ ಒಂದು ಬರವಣಿಗೆ ಶೈಲಿನ ನೀವು ಕೂಡ ರೂಢಿ ಮಾಡ್ಕೊಳ್ಬೇಕು. ಸೊ ಅದು ಹೇಗೆ ಬರುತ್ತೆ, ನಾವು ತುಂಬ ಒಂದು ಜಡ್ಜ್ಮೆಂಟ್ಗಳ ಒಂದು ರಿಸರ್ಚ್ ಮಾಡಿ ಸಾಧಾರಣವಾಗಿ ನಾವು ಓದ್ತಾ ಇದ್ದರೆ ಬರ್ತಾ ಹೋಗುತ್ತೆ. ಓಕೆ, ಸೊ ನಾವು ಅದನ್ನು ಬ್ಯಾಹೆಟ್ ಮಾಡಬೇಕು ಅಥವಾ ತುಂಬ ನಾವು ಸೀರಿಯಸ್ ಆಗಿ ತೊಗೊಂಡು ಅದನ್ನು ತುಂಬ ಮನನ ಮಾಡ್ತಾ ಇರಬೇಕು ಅಂತ ಆ ಥರ ಯಾವ ಒಂದು ಕಂಡೀಷನ್ ಇಲ್ಲ. ಜಸ್ಟ್ ನೀವು ಸಹಜವಾಗಿ ಸ್ವಾಭಾವಿಕವಾಗಿ ಪ್ರತಿದಿನ ಓದ್ತಾ ಹೋದಾಗೆ ಅದು ನ್ಯಾಚುರಲ್ ಆಗಿ ನಿಮಗೆ ಆ ವಿದ್ಯೆ ಕರಗತ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನು, ನೀವು ಜಡ್ಜ್ಮೆಂಟ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡೋಕ್ಕಿಂತ ಮೊದಲು ರಿಸರ್ಚ್, ನೋಟ್ ಆ್ಯಂಡ್ ಪ್ರಾಕ್ಟೀಸ್. ಮೊದಲಿಗೆ ನೋಡಿ, ಡೆಡಿಕೇಟ್ ಅ ಹೋಲ್ ಮಂತ್ ಫಾರ್ ನೋಯಿಂಗ್ ಆರ್ ಲಿಸ್ಟಿಂಗ್ ದೀಸ್ 5 ಪಾಯಿಂಟ್ಸ್. ಈಗ ನಾನು ಈ ವಿಡಿಯೋದಲ್ಲಿ 5 ಪಾಯಿಂಟ್ಗಳನ್ನು ಯಾವುದು ತಿಳಿಸ್ಕೊಡ್ತಿದ್ದೇನೆ, ಆ 5 ಪಾಯಿಂಟ್ಗಳ ಬಗ್ಗೆ ಅಂದರೆ ಅದನ್ನು ಹೇಗೆ ಕರಗತ ಮಾಡಿಕೊಳ್ಬೇಕು ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಪೂರ್ತಿಯಾಗಿ 1 ತಿಂಗಳನ್ನೇ ಮೀಸಲಿಡಿ. ತೊಂದರೆ ಇಲ್ಲ, ವೇಸ್ಟ್ ಅಂತ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಡೆಡಿಕೇಟ್ ಅ ಹೋಲ್ ಮಂತ್, ಒಂದು ತಿಂಗಳು ಅಥವಾ 1.5 ತಿಂಗಳಾದರೂ ಸೊ ಟೈಮ್ ಆಯಿತು, ಟೈಮ್ ವೇಸ್ಟ್ ಆಗ್ತದೆ ಅಂತ ಆ ಥರ ಯಾವ ಹೆದರಿಕೆ ಅಥವಾ ಅಂಜಿಕೆ ಅಂದ್ಕೊಳ್ಳೋದು ಬೇಡ. ಮತ್ತು ಗೆಟ್ ಅನ್ ಓವರ್ ವ್ಯೂ ಆಫ್ ಎಂಟೈರ್ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಪ್ರೋಸೆಸ್. ಸೊ ಹೀಗೆ ನೀವು 1 ತಿಂಗಳು ಈ ಒಂದು ವಿಧಾನ, ನಾನು ಹೇಳಿದ ವಿಧಾನ ಪ್ರಾಕ್ಟೀಸ್ ಮಾಡ್ತೀರಿ ಅಂದರೆ ಆವಾಗ ನಿಮಗೆ ನೀವು ಯಾವ ಒಂದು ದೃಷ್ಟಿಕೋನ ಇಟ್ಕೊಂಡು ಓದಬೇಕು ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಕೊನೆ ತನಕ ಏನಾಗ್ತಾ ಇದೆ ಆ ಜಡ್ಜ್ಮೆಂಟ್ ರೈಟಿಂಗಲ್ಲಿ. ಸೊ ಇಂಡಿವಿಜುವಲ್ ಸೆಂಟೆನ್ಸನ್ನು ಓಕೆ ಕಾನ್ಸಂಟ್ರೇಟ್ ಮಾಡಬೇಕು. ಆದರೆ ಓವರಾಲ್ ಆಗಿ ಯಾವ್ದು ನಂತರ ಯಾವ ಸ್ಟೇಜ್ ಬಂತು, ಎಕ್ಸ್ಪಾರ್ಟಿ ಆದರೆ ಏನಾಯಿತು, ಅಥವಾ ಡಿಸ್ಮಿಸ್ ಆಯಿತಾ ಮಧ್ಯದಲ್ಲೇ, ಅಥವಾ ಕಾಂಪ್ರಮೈಸ್ ಮಾಡ್ಕೊಂಡ್ರಾ, ಅಥವಾ ಯಾರೋ ವಿಡ್ರಾ ಮಾಡಿದ್ರೆ ಲಿಬರ್ಟಿ ಟು ಫೈಲ್ ಫ್ರೆಶ್ ಸೂಟ್ ಆಯಿತಾ, ಅಥವಾ ಅದರ ನಂತರ ಸ್ಟೇಜ್ ಏನಾಗಿರ್ಬೋದು ನಿಮಗೆ ಜಡ್ಜ್ಮೆಂಟಲ್ಲಿ ಸಿಗಲಿಕ್ಕಿಲ್ಲ, ಅಥವಾ ನೀವು ಕೆಲವೊಂದು ಸಲ ಎಕ್ಸ್ಟ್ರಾ ಒಂದು ಪ್ರಾವಿಷನ್ಗಳನ್ನ ಹುಡುಕಬೇಕಾಗತ್ತೆ. ಇದಕ್ಕೆ ಅಪೀಲೇಬಲ್ ಪ್ರಾವಿಷನ್ ಯಾವ ಆರ್ಡರ್ 41 ಅಪ್ಲೈ ಆಗುತ್ತಾ, ಆರ್ಡರ್ 43 ಅಪ್ಲೈ ಆಗುತ್ತಾ, ಅಥವಾ ಯಾವ ಒಂದು ಅಪೀಲ್ ಕೂಡ ಅವೈಲೇಬಲ್ ಇಲ್ವಾ, ರಿವಿಷನ್ ಮಾಡ್ಬೋದಾ, ರೆಫರೆನ್ಸ್ ಮಾಡ್ಬೋದಾ, ಅಥವಾ ಈ ಥರ ಸಿಮಿಲರ್ ಜಡ್ಜ್ಮೆಂಟ್ಸ್ಗಳಲ್ಲಿ, ಸಿಮಿಲರ್ ಆರ್ಡರ್ಗಳಲ್ಲಿ ಬೇರೆ ತರಹ ಏನು ಮಾಡಿದ್ದಾರೆ ಬೇರೆ ಕೇಸ್ಗಳಲ್ಲಿ, ಅದು ನಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಹೈಕೋರ್ಟ್ ವೆಬ್ಸೈಟಲ್ಲಿ ಹೋಗಿ ಡೈರೆಕ್ಟಾಗಿ ಆ ಕೀವರ್ಡನ್ನು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಅದು ಕೂಡ ನಾನು ನಿಮಗೆ ಆಲ್ರೆಡಿ ಫ್ರೀ ಟೆಕ್ಸ್ಟ್ ಸರ್ಚ್ ಹೇಗೆ ಮಾಡೋದು ಆ ವಿಡಿಯೋ ಕೂಡ ಮಾಡಿಟ್ಟಿದ್ದೇನೆ. ಸೊ ಅದರದ್ದು ಲಿಂಕ್ ಇಲ್ಲಿ ಮೇಲೆ ಐ ಬಟನಲ್ಲಿ ಕಾಣ್ತಿದೆ. ಸೊ ಹಾಗೆ ಅದರದ್ದು ವಿಡಿಯೋ ಡಿಸ್ಕ್ರಿಪ್ಷನನ್ನು, ಆ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅದನ್ನು ಕೂಡ ನೋಡ್ಬೋದು. ಅದು ಓವರಾಲ್ ಆಗಿ ನೀವು ರಿಸರ್ಚ್ ಮಾಡಿ ನಿಮ್ಮ ಹತ್ರ ಅಷ್ಟು ಒಂದು ಡೇಟಾಬೇಸ್ ಕಲೆಕ್ಟ್ ಮಾಡಿ ನೀವು ರೀನೇಮ್ ಮಾಡ್ಕೊಳ್ಳಿ. ಇದು ಯಾವ ಸೂಟಿಗೆ ಸಂಬಂಧಪಟ್ಟದ್ದು, ಡಿಸ್ಮಿಸ್ ಆಗಿದೆಯಾ, ಡಿಕ್ರಿ ಆಗಿದೆಯಾ. ಸೊ ಒಂದು 5 ನಿಮಿಷನೂ ಬೇಕಾಗಿರೋದಿಲ್ಲ. ರಿಸರ್ಚ್ ಮಾಡಲಿಕ್ಕೆ ಹೇಗೆ, ಕೇವಲ ಒಂದು ಯಾವ ಥರದ ಒಂದು ಸೂಟ್ ಅಂತ ಒಂದ್ಸಲ ನೋಡಿಕೊಂಡು ಆಮೇಲೆ ಅದು ಡಿಸ್ಮಿಸ್ ಆಗಿದೆ, ಡಿಕ್ರಿ ಆಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫಸ್ಟು ತುಂಬ ಒಂದು ಜಡ್ಜ್ಮೆಂಟನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಆಮೇಲೆ ಟೈಮ್ ಸಿಕ್ಕಿದಾಗ ಇದು ಬೇಕಾ ಬೇಡವಾ, ನಿಮಗೆ ಆಮೇಲೆ ನೋಡ್ತಾ
ಕ್ವಿಕ್ಕಾಗಿ ಒಂದು ಪೇಜ್ ನೋಡಿದ ಕೂಡಲೇ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟಿಗೆ ಆ ಎಂಟೈರ್ ಒಂದು ಜಜ್ಮೆಂಟ್, ಸಿವಿಲ್ ಜಜ್ಮೆಂಟ್ ರೈಟಿಂಗ್ದು ಒಂದು ಓವರ್ ವ್ಯೂ ಮಾಡ್ಕೊಳ್ಳಿ. ಹಾಗೆ ಬಿಗಿನ್ ಓನ್ಲಿ ಇಫ್ ಯು ಆರ್ ಏಬಲ್ ಟು ರೀಡ್ ಅಟ್ಲೀಸ್ಟ್ 20 pages ಇನ್ ಅ ಜಜ್ಮೆಂಟ್ ಪರ್ ಡೇ. ಸೊ ನಾನು ಈ ವಿಧಾನ ಯಾರಿಗೆ ಹೇಳ್ತಿದ್ದೇನೆ, ಯಾರಿಗೆ ಓದಲಿಕ್ಕೆ ಆಸಕ್ತಿ ಇದೆ, ಯಾರು ಅಷ್ಟು ಕಷ್ಟಪಡಲಿಕ್ಕೆ ರೆಡಿ ಇದ್ದೀರಿ ಅವರು ಮಾತ್ರ ಈ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಒಂದೇ ದಿನದಲ್ಲಿ ನನಗೆ ಶಾರ್ಟ್ಕಟ್ ಹೇಳ್ಕೊಡಿ ಅಥವಾ ಜಜ್ಮೆಂಟ್ ರೈಟಿಂಗ್ ಬಗ್ಗೆ ಪ್ರಿನ್ಸಿಪಲ್ಸ್ ಮಾತ್ರ ತಿಳಿಸಿ ಆ ಥರ ಹೇಳಿದರೆ ಅದು ಹೇಳಿಕೊಟ್ಟು ಬರುವಂತಹ ವಿದ್ಯೆ ಅಲ್ಲ ಜಜ್ಮೆಂಟ್ ರೈಟಿಂಗ್. ಸೊ ನೀವು ಅಷ್ಟು ಓದಲಿಕ್ಕೆ ತಯಾರಿದ್ದೀರಾ, ನಿಮ್ಮ ಜಜ್ಮೆಂಟ್ ರೈಟಿಂಗ್ ಶೈಲಿಯನ್ನು ಒಂದು ವಿಭಿನ್ನವಾಗಿ, ಒಂದು ವಿಶಿಷ್ಟವಾಗಿ ರೂಪಿಸ್ಕೊಳ್ಬೇಕಾ, ದಿನಕ್ಕೆ ಕನಿಷ್ಠ ಅಂದರೂ 20 ಪೇಜು, ಅದು A4 ಸೈಜ್ ಪೇಜ್, ಅದನ್ನು ಓದುವಷ್ಟು ನಿಮಗೆ ಒಂದು ಭರವಸೆ, ಒಂದು ದೃಢತೆ ಇದೆಯಾ, ಆವಾಗ ಮಾತ್ರ ಈ ತರಹ ಒಂದು ವಿಧಾನವನ್ನು ಪ್ರಾಕ್ಟೀಸ್ ಮಾಡಿ. ಇಲ್ಲಾಂದರೆ ಮಧ್ಯದಲ್ಲಿ ಟೈಮ್ ವೇಸ್ಟ್ ಆಯಿತು. ಯಾಕೆಂದರೆ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಿರ್ತೀರಿ, ತುಂಬ ಜನ ವರ್ಕಿಂಗ್ ಮಾಡ್ತಿರ್ತೀರಿ, ನಮಗೆ ಟೈಮ್ ಇಲ್ಲ ಅಂತ ಮೊದಲೇ ಇದ್ದರೆ ಈ ಒಂದು ಶೈಲಿಯನ್ನು ನೀವು ಪಾಲಿಸಲೇಬೇಡಿ. ಯಾಕೆಂದರೆ ಅಷ್ಟು ಡೆಡಿಕೇಶನ್ ಬೇಕಾಗತ್ತೆ ಈ ಜಜ್ಮೆಂಟ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ. ಓಕೆ, ಸೊ 20 ಪೇಜ್ಗಳನ್ನು ಯಾರಿಗೆ ಓದಲಿಕ್ಕೆ ಸಾಧ್ಯ ಇದೆ, ಇಂಗ್ಲೀಷ್ ಇರಲಿ ಕನ್ನಡ ಇರಲಿ, ಅವರು ಮಾತ್ರ ಈ ವಿಡಿಯೋದು ಮುಂದಿನ ಭಾಗವನ್ನು ಒಂದು ಅನುಸರಿಸಬಹುದು ಅಂತ ನಾನು ಹೇಳ್ತಿದ್ದೇನೆ. ಹಾಗೆ ಪ್ರತಿದಿನ ಓದ್ತಾ ಓದ್ತಾ ಅದು ಇನ್ಕ್ರೀಸ್ ಇಟ್ಟು 40 to 50 pages ಪರ್ ಡೇ, ದಿನಕ್ಕೆ 50 ಪೇಜಸ್ಗಳನ್ನು ಓದುವಷ್ಟು ಸಾಮರ್ಥ್ಯ ಬರ್ತಾ ಹೋಗಬೇಕು. ಆಲ್ರೆಡಿ ಇದ್ದಿರ್ಬೋದು ಕೆಲವರಿಗೆ, ಆದರೂ ಕ್ವಿಕ್ಕಾಗಿ ನೀವು 50 ಪೇಜ್ಗಳನ್ನು ಓದ್ತೀರಿ ಅಂದರೆ ಆ ಟೈಮ್ ಲಿಮಿಟನ್ನು ಕಮ್ಮಿ ಮಾಡಿ. ಮೊದಲಿಗೆ 1 hour ಬೇಕು ಓವರ್ ಆಲ್ 50 pages ಓದಬೇಕು ಅಂದರೆ, ಆಮೇಲೆ 45 minutesಗೆ ರೆಡ್ಯೂಸ್ ಮಾಡಿ, ಆಮೇಲೆ 30 minutesಗೆ. ಸೊ ಯಾಕೆ ಆಗಲ್ಲ, ಖಂಡಿತವಾಗಿಯೂ ಆಗತ್ತೆ. ಸೊ ಇವೆಲ್ಲವೂ ಕೂಡ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಮಾತ್ರ ಬರುತ್ತೆ. ಹಾಗೆ ಸೆಟ್ ಅ ಗೋಲ್ ಟು ಕವರ್ ಅಟ್ಲೀಸ್ಟ್ 100 ಜಜ್ಮೆಂಟ್ಸ್. ಸೊ ಜಜ್ಮೆಂಟ್ ರೈಟಿಂಗು ಚೆಂದವಾಗಿ ಬರಬೇಕು ಅಂದರೆ ಕನಿಷ್ಠವಾಗಿಯೂ 100 ಜಜ್ಮೆಂಟ್ಗಳನ್ನು ನೀವು ಆಲ್ರೆಡಿ ಓದು ಅದನ್ನು ಅರ್ಥ ಮಾಡಿ ಅದನ್ನು ಆ ಪ್ರಿನ್ಸಿಪಲನ್ನು ಅರ್ಥ ಮಾಡ್ಕೊಂಡಿರಬೇಕು. ಆ ಪ್ರಿನ್ಸಿಪಲ್ಗಳು ಬೇರೆ ಬೇರೆ ಪ್ರಿನ್ಸಿಪಲ್ಗಳು ಹೇಳ್ತಾ ಹೋಗ್ತಾರೆ, ಹಾಗಂದರೆ ಏನಿರ್ಬೋದು ಅಂತ ಅದನ್ನು ಒಂದು ಅರ್ಥ ಮಾಡಿಕೊಂಡ್ರೆ ಬೇಕಾದಾಗೆ ಸಾಕಾಗತ್ತೆ. ಸೊ ದಿಸ್ ಇಸ್ ಅ ಪ್ರಾಕ್ಟೀಸ್ ಟುಗೆದರ್ with all other practices like criminal judgment writing, translation, solving multiple choice questions, preparing notes, etc. ಅಂದರೆ ಈಗ ನಾನು 1 ತಿಂಗಳಂತ ನಿಮ್ಗೆ ಹೇಳಿದ್ದೇನೆ. ಸೊ 1 ತಿಂಗಳಲ್ಲಿ ಕೇವಲ ಸಿವಿಲ್ ಜಜ್ಮೆಂಟ್ ರೈಟಿಂಗ್ ಮಾತ್ರ ಇಟ್ಕೊಳ್ಳೋದಲ್ಲ. ಸೊ ಅದ್ರ ಜೊತೆಗೆ ನೀವು ಬೇರೆ ಟ್ರಾನ್ಸ್ಲೇಷನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರಬೇಕು. ಅಥವಾ ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಅದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡ್ತೇನೆ ಇನ್ನು. ಸೊ ಅದನ್ನು ಕೂಡ ಸ್ವಲ್ಪ ನೋಡ್ತಾ ಇರಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶ್ಚನ್ಗಳನ್ನು ಪ್ರಿಲಿಮ್ಸ್ಗೆ ಸಾಲ್ವ್ ಮಾಡ್ತಾ ಇರಬೇಕು. ಸೊ ನೀವು ನಿಮ್ಮ ಇಡೀ ಒಂದು ದಿನವನ್ನು ಡೆಡಿಕೇಶನ್ ಮಾಡ್ಕೊಳ್ಳಿ ಅಥವಾ ಡಿವೈಡ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಸ್ಟ್ರಿಕ್ಟಾಗಿ ಟೈಮ್ ಟೇಬಲ್ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಆದರ್ಶವಾದ ಒಂದು ಟೈಮ್ ಟೇಬಲ್ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಚೇಂಜಸ್ ಆಗ್ತಾ ಇರುತ್ತೆ. ಆದರೆ ಅಟ್ಲೀಸ್ಟ್ 70% ನಾವು ಅಟ್ಲೀಸ್ಟ್ ರೀಚ್ ಆಗ್ತೇವೆ. ನಾವು ಏನೂ ಮಾಡದಿರೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ಮಾಡೋದು ಎಷ್ಟೋ ಬೆಟರ್, ಹಾಗೆ ಎಷ್ಟೋ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಸೊ ಇದು ಈಗ ಬೆಳಗ್ಗೆ ಆದರೆ ಬೆಳಗ್ಗೆ ಸಿವಿಲ್ ಜಜ್ಮೆಂಟ್ ಓದಿ ಅಥವಾ ಸಂಜೆ ಕ್ರಿಮಿನಲ್ ಜಜ್ಮೆಂಟ್ ಓದಿ, ಬೆಳಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡಿ, ಮಧ್ಯಾಹ್ನ ಸ್ವಲ್ಪ ಫ್ರೀ ಇರುವಾಗ ನಿಮಗೆ ಯಾವ ಆಸಕ್ತಿ, ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇರುತ್ತೆ, ನಿದ್ದೆ ಬರೋ ಟೈಮಲ್ಲಿ ಆವಾಗ ಆ ಸಬ್ಜೆಕ್ಟನ್ನು ಓದಿ. ಸೊ ಕಾರ್ಯಾಂತರವೇ ವಿಶ್ರಾಂತಿ ಅಂತ ಹೇಳ್ತಾರೆ. ಸೊ ನಾವು ವಿಶ್ರಾಂತಿ ತೊಗೊಳ್ಳೋ ಬದಲು ಒಂದು ಸಬ್ಜೆಕ್ಟಿಂದ ಇನ್ನೊಂದು ಸಬ್ಜೆಕ್ಟ್ ಚೇಂಜ್ ಮಾಡಿ ನಮಗೆ ಯಾವ ವಿಷಯ ಆಸಕ್ತಿ ಇರುತ್ತೆ ಆ ವಿಷಯಗಳ ಬಗ್ಗೆ ಓದ್ತಾ ಹೋಗಬೇಕು ಅಥವಾ ಬರಿಬೇಕು. ಆವಾಗ ನಮಗೆ ನಮ್ಮ ಒಂದು ಆಯಾಸನೂ ಕಮ್ಮಿ ಆಗುತ್ತೆ. ಹಾಗೆ ನಾವು ತುಂಬ ಹೊತ್ತು ನಮಗೆ ನಿದ್ದೆ ಮಾಡಿ ಟೈಮ್ ವೇಸ್ಟ್ ಆಯಿತು. ಸೊ ತುಂಬ ಜನ ವಿದ್ಯಾರ್ಥಿಗಳಿದ್ದು ಹೇಳ್ತಾರೆ, ನಮಗೆ ನಿದ್ದೆ ಸಾಕಾಗೋದಿಲ್ಲ ಮಲಗಿದಾಗ ಬೇಗ ಎಚ್ಚರ ಆಗೋದಿಲ್ಲ, ಅಥವಾ ಬೆಳಿಗ್ಗೆ ಬೇಗ ಏಳಲಿಕ್ಕೆ ಕಷ್ಟ, ಅಥವಾ ರಾತ್ರಿ ಬೇಗ ಮಲಗ್ತೇವೆ. ಸೊ ಅವೆಲ್ಲವನ್ನೂ ಕೂಡ ಬದಿಗಿಟ್ಟು ನಾವು ಮೊಬೈಲು, ಫೇಸ್ಬುಕ್, ಸೋಷಲ್ ಮೀಡಿಯಾ ಅಥವಾ ಬೇರೆ ಯಾವುದೇ ಸೋಷಲ್ ಮೀಡಿಯಾಗಳು ಈ ನಮ್ಮ ಎಜುಕೇಷನ್ ಬಿಟ್ಟು ಬೇರೆ ಯಾವುದಕ್ಕೆ ಎಂಟರ್ಟೈನ್ಮೆಂಟ್ಗೆ ನೋಡ್ತೇವೆ, ಆ ಅವಧಿನ ಕಮ್ಮಿ ಮಾಡ್ತಾ ಈ ಸ್ಟಡಿ ಪರ್ಪಸ್ಗೆ ಓದುವಂತಹ ಒಂದು ಟೈಮನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಸೊ ಒಂದೇ ಸಲ ಅಬ್ರಪ್ಟಾಗಿ ನಮಗೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಿಮಗೆ ಈ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಬರ್ತಾ ಹೋದಾಗೆ ನೀವು ಈ ಲಾ ಸಬ್ಜೆಕ್ಟ್ಸ್ ಎಲ್ಲ ತುಂಬ ಕ್ಲಿಷ್ಟಕರ, ಅರ್ಥ ಆಗೋದಿಲ್ಲ, ಅದಕ್ಕೆ ನಮಗೆ ಆಸಕ್ತಿ ಇಲ್ಲ. ಆದರೆ ಅರ್ಥ ನಮಗೆ ಹೇಗಾಗತ್ತೆ? ಸೊ ಸಿಂಪಲ್ ಆಗಿರುವಂತಹ ಯಾರು ಸಿಂಪಲ್ ಜಜ್ಮೆಂಟ್ ರೈಟಿಂಗ್ ಬರೀತಾರೆ ಆ ಒಬ್ಬರು ಜಡ್ಜನ್ನು ನೋಟ್ ಮಾಡಿಟ್ಕೊಳ್ಳಿ. ಅಂಥವರ ಜಡ್ಜ್ಮೆಂಟ್ಗಳನ್ನು ಪ್ರತಿದಿನ ಓದಿ. ಆವಾಗ ನಿಮಗೆ ವಿಷಯಗಳ ಬಗ್ಗೆ ಸಹಜವಾಗಿ ಆಸಕ್ತಿ ಬರ್ತಾ ಹೋಗುತ್ತೆ. ಸೊ ಆಸಕ್ತಿ ಬರ್ತಾ ಹೋದಾಗೆ ನೀವು ಅದಕ್ಕೆ ಜಾಸ್ತಿ ಟೈಮ್ ಕೊಡ್ತೀರಿ. ಸೊ ಜಾಸ್ತಿ ಟೈಮ್ ಕೊಡ್ತಾ ಹೋದಾಗೆ ನ್ಯಾಚುರಲ್ ಆಗಿ ಬೇರೆ ನಮ್ಮ ಡಿಸ್ಟ್ರಾಕ್ಷನ್ಗಳಲ್ಲೂ ಎಲ್ಲವೂ ಕಟ್ ಆಗ್ತಾ ಹೋಗ್ತವೆ. ಇದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ನೆನಪಿನ ಸಾಮರ್ಥ್ಯ ಕೂಡ, ಮೆಮರೈಸೇಷನ್ ಕೂಡ ಬೇಗ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ.
ಸೊ ಇವೆಲ್ಲ ಮೆಮರೈಸೇಷನ್ ಇಂಪ್ರೂವ್ ಆಗ್ತಾ ಆಗ್ತಾ ಹೋದಾಗೆ ನಾವು ಪ್ರತಿಯೊಂದು ಸಬ್ಜೆಕ್ಟ್ ಕೊಡೋ ಟೈಮ್ ಕೂಡ ಕಮ್ಮಿ ಸಾಕಾಗತ್ತೆ. ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ ಮೊಮೆಂಟಲ್ಲಿ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಬೋದು. ಸೊ ಒಂದಕ್ಕೆ ಒಂದು ಸೂತ್ರವಾಗಿ ಅದು ಬೆಳ್ಕೊಂಡು ಹೋಗುತ್ತೆ. ಸೊ ಅದಕ್ಕೋಸ್ಕರ ಮೊದಲಿಗೆ ಸಿಂಪಲ್ಲಾಗಿ ನೀವೇನೂ ಮಾಡಬೇಕಾಗಿಲ್ಲ, ಕೇವಲ ಎಷ್ಟು ಜಡ್ಜ್ಮೆಂಟ್ಗಳು ಸಿಗ್ತವೆ ಅವೆಲ್ಲವುಗಳನ್ನು ಓದ್ತಾ ಹೋಗಿ. ಒಳ್ಳೆ ಜಡ್ಜ್ಮೆಂಟ್ ಇರಲಿ, ಕೆಟ್ಟ ಜಡ್ಜ್ಮೆಂಟ್ ಇರಲಿ, ಅಥವಾ ಸುದೀರ್ಘವಾದ ಜಡ್ಜ್ಮೆಂಟ್ ಇರಲಿ, ಅಥವಾ ಸಣ್ಣದೇ ಜಡ್ಜ್ಮೆಂಟ್ ಇರಲಿ. ಓಕೆ, ಇದು ಫಸ್ಟ್ ಮೆಥಡ್. ಇನ್ನು ಕೈಂಡ್ಸ್ ಆಫ್ ಸೂಟ್ ಅಂತ ಒಂದು ಸೆಕೆಂಡ್ ಟಿಪ್. ಹೀಗೆ ಓದ್ತಾ ನೀವು ರಿಸರ್ಚ್ ಮಾಡ್ತಾ ಇದ್ದೀರಿ, ಆವಾಗ ನೆಕ್ಸ್ಟ್ ನೀವು ನೋಡ್ತಾ ಹೋದಾಗೆ ಫಸ್ಟ್ ಸ್ಟೆಪ್ ಏನು, ಒಂದು ಸೂಟ್ ಫಾರ್ ರಿಕವರಿ, ಮತ್ತು ಸೂಟ್ ಫಾರ್ ರಿಕವರಿ ಆಫ್ ಮನಿ ಅಲಾಂಗ್ ವಿತ್ ಡ್ಯಾಮೇಜಸ್ ಅಂತ ಕೇಳ್ತಾರೆ, ಅಥವಾ ಸೂಟ್ ಫಾರ್ ಪೊಸೆಷನ್ ಅಂತ ಇರುತ್ತೆ, ಅಥವಾ ಸೂಟ್ ಫಾರ್ ಡಿಕ್ಲರೇಷನ್ ಅಂತ ಇರುತ್ತೆ, ಸೂಟ್ ಫಾರ್ ಮಾರ್ಗೇಜಸ್ ಅಂತ ಇರ್ಬೋದು. ಸೊ ಆ ಥರ ಯಾವ್ಯಾವ ತರಹ ಸೂಟ್ಗಳಿವೆ ಆ ಒಂದು ಸೂಟ್ಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ ಫಸ್ಟು. ಓಕೆ, ನಾನು ನಿಮಗೆ ಅಲ್ಲಿ ಪ್ರೇಯರಲ್ಲಿ ಕಾಣುತ್ತೆ ಅಥವಾ ರಿಲೀಫಲ್ಲಿ ಕಾಣುತ್ತೆ ಯಾವ ಥರದ್ದು ಅಂತ. ಈಗಂತೂ ಫಸ್ಟ್ ಆ ಜಡ್ಜ್ಮೆಂಟಲ್ಲಿ ಕೆಲವೊಂದು ಸಲ ಟೇಬಲ್ ಇರುತ್ತೆ, ವಿಚ್ ಕೈಂಡ್ ಆಫ್ ಸೂಟ್ ಇಸ್ ದಿಸ್ ಅಂತ. ಸೊ ಅಷ್ಟೇ ಫಸ್ಟ್ ನೋಟ್ ಮಾಡ್ಕೊಳ್ಳಿ. ನೀವು ಒಂದು 100 ಜಡ್ಜ್ಮೆಂಟ್ಗಳು ನೋಡಿಕೊಂಡ್ರೆ ಅದರಲ್ಲಿ ಒಂದು 20 ಜಡ್ಜ್ಮೆಂಟ್ಗಳು ಕೇವಲ ಸೂಟ್ ಫಾರ್ ರಿಕವರಿ ಆಫ್ ಮನಿ ಅಷ್ಟು ಮಾತ್ರ ಇರುತ್ತೆ. ಸೊ ಆವಾಗ ನಿಮಗೊಂದು ಬ್ರಾಡಾಗಿ ಯಾವುದು ಹೆಚ್ಚಾಗಿ ಫೈಲ್ ಮಾಡ್ತಾರೆ, ಯಾವುದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಗಳು ಅದು ಗೊತ್ತಾಗ್ತಾ ಹೋಗ್ತವೆ. ಇನ್ನು ಸೆಕೆಂಡ್ ಸ್ಟೆಪ್ಪು, ಮೇಕ್ ಅ ಲಿಸ್ಟ್ ಆಫ್ ದೋಸ್ ಕೈಂಡ್ಸ್ ಆಫ್ ಸೂಟ್ಸ್ ಆಸ್ಕ್ಡ್ ಇನ್ ಪ್ರೀವಿಯಸ್ 10-year ಕ್ವಶನ್ ಪೇಪರ್ಸ್ ಆಫ್ ಯುವರ್ ಸ್ಟೇಟ್. ಈಗ ನಿಮ್ಮ ಸ್ಟೇಟ್ ಅಂದರೆ ನಮ್ಮ ಕರ್ನಾಟಕ ಕ್ವಶನ್ ಪೇಪರ್ಗಳನ್ನು ಹೇಗೂ ನಮಗೆ ವಿಡಿಯೋದಲ್ಲಿ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಆ ವೆಬ್ಸೈಟ್ಗಳಲ್ಲಿ ಹೇಗೆ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬೇಕು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ, ಲಿಂಕ್ ಕೊಟ್ಟಿದ್ದೇನೆ ಐ ಬಟನಲ್ಲಿ, ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಆ ಮೇನ್ಸ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ ತೊಗೊಂಡು ಇಶ್ಯೂಸು ಇರುತ್ತೆ, ಹಾಗೆ ಜಡ್ಜ್ಮೆಂಟ್ ಮೇಲೂ ಕ್ವಶನ್ ಕೇಳಿರ್ತಾರೆ. ಸೊ ಅವೆರಡನ್ನು ನೋಡ್ಕೊಳ್ಳಿ, ಯಾಕೆಂದರೆ ಇಶ್ಯೂಸಿಗೆ ಸಂಬಂಧಪಟ್ಟ ಒಂದು ಕೇಸ್ಗಳು ಕೂಡ ನಮಗೆ ಮುಂದೆ ಜಡ್ಜ್ಮೆಂಟ್ ಆಗಿ ಕೇಳ್ಬೋದು. ಸೊ ಅದಕ್ಕೋಸ್ಕರ ಅದೆಲ್ಲ ನೋಡಿಕೊಂಡು ಯಾವ್ಯಾವ ತರಹ ಸೂಟ್ಗಳ ಮೇಲೆ ಕ್ವಶನ್ ಕೇಳಿದ್ದಾರೆ ಅದನ್ನು ಒಂದು ಜಸ್ಟ್ ಕ್ವಶನ್ಗಳನ್ನು ಬರಿಬೇಕಂತ ಹೇಳ್ತಾ ಇಲ್ಲ, ಯಾವ ತರಹ ಸೂಟ್ ಇರ್ಬೋದು ಅಂತ ನೋಟ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನೀವು ಹುಡುಕಿರುವಂತಹ ರಿಸರ್ಚ್ ಮಾಡ್ಕೊಂಡಿರುವಂತಹ ಎಲ್ಲ ಲಿಸ್ಟ್ಗಳನ್ನು ಒಂದು ಸಲ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸ್ಟೇಟ್ಗೆ ಸಂಬಂಧಪಟ್ಟ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರುವಂತಹ ಕ್ವಶನ್ಗಳು ಯಾವ ಸೂಟ್ಗಳ ಮೇಲೆ ಕೇಳಿದ್ದಾರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಆಮೇಲೆ ಮೂರನೇ ಸ್ಟೆಪ್ಪು, ಅದೆರಡೂ ಕಂಪೇರ್ ಮಾಡಿ ನಿಮ್ಮ ಪ್ರಕಾರ ಯಾವುದು ತುಂಬ ಅತಿ ಮುಖ್ಯವಾದ 10 ಇಂಪಾರ್ಟೆಂಟ್ ಸೂಟ್ಗಳು. ಮೇಕ್ ಅ ಲಿಸ್ಟ್ ಆಫ್ ಫೈನಲ್ ಲಿಸ್ಟ್ ಕನ್ಸಿಸ್ಟಿಂಗ್ ಆಫ್ 10 ಡಿಫ್ರೆಂಟ್ ಟೈಪ್ಸ್ ಆಫ್ ಸೂಟ್ಸ್ ವಿಚ್ ಯು ಕನ್ಸಿಡರ್ ಇಟ್ ಆಸ್ ಇಂಪಾರ್ಟೆಂಟ್. ನಿಮ್ಮ ಪ್ರಕಾರ, ಓಕೆ, ಅದು ನಿಮ್ಮ ಒಂದು ವಿವೇಚನೆಗೆ ಬಿಟ್ಟದ್ದು. ನೀವು 10 ಡಿಫ್ರೆಂಟ್ ಸೂಟ್ಸ್ ಯಾವ್ದು ನಿಮ್ಮ ಪ್ರಕಾರ ಅದನ್ನು ಫೈನಲ್ ಲಿಸ್ಟ್ ಅಂತ ಒಂದು ಮಾಡ್ಕೊಳ್ಳಿ. ಹಾಗೆ 4ನೇ ಸ್ಟೆಪ್ ಯಾವುದು, ಅದರಲ್ಲಿ ಫಸ್ಟ್ನೇದು ಯಾವುದಾದ್ರು ಒಂದು ತರಹದ ಒಂದು ಸೂಟ್ನಲ್ಲಿರುವಂಥ ಜಡ್ಜ್ಮೆಂಟ್ಗಳನ್ನು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿದ್ದೀರಿ. ಸೊ ಅದನ್ನು 2 ದಿನ ಇದನ್ನು ಪ್ರಾಕ್ಟೀಸ್ ಮಾಡೋಣ ಅಥವಾ 3 ದಿನ ಇದನ್ನು ಪ್ರಾಕ್ಟೀಸ್ ಮಾಡೋಣ ಅಂತ ತಿಳ್ಕೊಂಡು ಅದರಲ್ಲಿ ಶುರು ಮಾಡಿ. ಓಕೆ, ಸೊ ಪ್ರಾರಂಭ ಹೇಗೆ ಮಾಡೋದು ಅದನ್ನು ನಾನು ತಿಳಿಸ್ಕೊಡ್ತೇನೆ. ಸೊ ಇದು ಕೇವಲ ಸೂಟ್ಗಳು ಯಾವುದು ಅದನ್ನು ಹೇಗೆ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಒಂದು ತಿಳಿಸ್ಕೊಟ್ಟಿದ್ದು. ಇನ್ನು 3ನೇ ಸ್ಟೆಪ್ ಯಾವುದು, ಟೈಪ್ಸ್ ಆಫ್ ಇಶ್ಯೂಸ್. ಸೊ ನಾವೀಗ ಒಂದು ಜಡ್ಜ್ಮೆಂಟ್ಗಳನ್ನು ತೊಗೊಂಡಿದ್ದೇವೆ, ಒಂದು ತರಹದ ಸೂಟ್ಗಳಿರುವಂತಹ ಜಡ್ಜ್ಮೆಂಟ್. ಸೊ ಆವಾಗ ಒಂದು ಸೂಟ್, ಈಗ ಸೂಟ್ ಫಾರ್ ರಿಕವರಿ ಆಫ್ ಮನಿ ಅಂತಲೇ ತೊಗೊಳ್ಳೋಣ. ಫಸ್ಟ್ನೇದು ತುಂಬ ಮುಖ್ಯವಾದ ಸೂಟ್ ನನ್ನ ಪ್ರಕಾರ ಮನಿ ರಿಕವರಿ ಸೂಟ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಒಂದು 4 ಸೂಟ್ ಫಾರ್ ರಿಕವರಿ ಆಫ್ ಮನಿ ಜಡ್ಜ್ಮೆಂಟನ್ನು ಫೈನಲೈಸ್ ಮಾಡ್ಕೊಳ್ಳಿ. ಓಕೆ, ಉದಾಹರಣೆಗೆ ಬೆಂಗಳೂರಲ್ಲಿರುವಂತಹ ಒಬ್ಬರು ಜಡ್ಜ್ರದ್ದು ಒಂದು ಜಡ್ಜ್ಮೆಂಟ್ ಇದೆ, ಹಾಗೆ ಧಾರವಾಡಲ್ಲಿರುವಂತಹ ಜಡ್ಜ್ಮೆಂಟ್ ಇದೆ, ಹಾಗೆ ದಾವಣಗೆರೆಯಲ್ಲಿರುವಂತಹ ಒಬ್ಬರು ಜಡ್ಜ್ಮೆಂಟ್ ತೊಗೊಂಡಿದ್ದೀರಿ, ಅಥವಾ ನಿಮ್ಮ ಊರಿಂದ ಬೇರೆ ಬೇರೆ ಕೋರ್ಟ್ಗಳಿರುವಂತಹ ಜಡ್ಜಸ್ಗಳದ್ದು ಜಡ್ಜ್ಮೆಂಟ್ ತೊಗೊಂಡಿದ್ದೀರಿ ಸೂಟ್ ಫಾರ್ ರಿಕವರಿ ಆಫ್ ಮನಿ. ಸೊ ಅದರಲ್ಲಿ ಫೈನಲ್ ಆಗಿ ನೋಡಿ ಔಟ್ಕಮ್ ಏನಾಗಿದೆ, ಡಿಕ್ರಿ ಆಗಿದೆಯಾ ಡಿಸ್ಮಿಸ್ ಆಗಿದೆಯಾ ಅಂತ ನೋಡಿ. ಸೊ 2 ಡಿಕ್ರಿ ಆಗಿರುವಂತಹ ಜಡ್ಜ್ಮೆಂಟ್ಗಳನ್ನ ತೊಗೊಳ್ಳಿ, 2 ಡಿಸ್ಮಿಸ್ ಆಗಿರುವಂತಹ ಜಡ್ಜ್ಮೆಂಟ್ಗಳನ್ನ ತೊಗೊಳ್ಳಿ. ಸೊ 4 ಜಡ್ಜ್ಮೆಂಟ್ಗಳು ಒಂದು ತರಹ ಸೂಟ್ಗಳಲ್ಲಿ ಫೈನಲೈಸ್ ಮಾಡ್ಕೊಳ್ಳಿ. ಸೊ ಅಂದರೆ ಈಗ 10 ತರಹ ಸೂಟ್ಗಳಿದ್ದರೆ ಪ್ರತಿಯೊಂದು ಸೂಟಲ್ಲೂ ನಿಮಗೆ 4 ಥರ ಜಡ್ಜ್ಮೆಂಟ್ಗಳಂದರೆ ಒಟ್ಟು 40 ಸೂಟ್ಗಳು, 40 ಜಡ್ಜ್ಮೆಂಟ್ಗಳು ನಿಮಗೆ ಓದಬೇಕಾಗತ್ತೆ ಕನಿಷ್ಠ ಅಂದರು. ಇನ್ನೂ ಜಾಸ್ತಿ ಓದ್ತೀರಿ, ಅದು ನಿಮ್ಮ ಒಂದು ಅನುಕೂಲತೆಗೆ ತಕ್ಕ ಹಾಗೆ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಸೊ ನಿಮಗೆ ಯಾಕೆಂದರೆ ಕೇವಲ ಒಂದು ಸೈಡೆಡ್ ಮಾತ್ರ ಓದುವಂಥದ್ದಲ್ಲ, 2 ಥರ ನೋಡ್ಕೊಳ್ಬೇಕು. ಡಿಸ್ಮಿಸ್ ಆದರೂ ಹೇಗೆ ಮಾಡಬೇಕು, ಹೇಗೆ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಇರಬೇಕು, ಹಾಗೆ ಡಿಕ್ರಿ ಆದರೂ ಹೇಗೆ ಮಾಡಬೇಕು ಅದನ್ನು ನೋಡ್ಕೊಳ್ಬೇಕು. ಇನ್ನು ಓಕೆ, ಇದು 2 ತರಹ ತೊಗೊಂಡ್ರಿ ಅಂದರೆ ಒಟ್ಟು 4 ಜಡ್ಜ್ಮೆಂಟ್ ಆಯಿತು, ಸಿಮಿಲರ್ ಜಡ್ಜ್ಮೆಂಟು. ಸೊ ಆ ಥರ ಜಡ್ಜ್ಮೆಂಟ್ಗಳನ್ನ ಇಟ್ಕೊಂಡು ಸ್ಪೆಂಡ್ ಆ್ಯನ್ ಎಂಟೈರ್ ಡೇ ಆರ್ 2 ಆರ್ ಅ ವೀಕ್ ಫಾರ್ ಫೈಂಡಿಂಗ್ ಪ್ರಾಪರ್ ಜಡ್ಜ್ಮೆಂಟ್ಸ್
ಫಾರ್ ಪ್ರಾಪರ್ ರಿಸರ್ಚ್. ಅಂದರೆ ಈ ಥರ ಜಡ್ಜ್ಮೆಂಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ನೋಡ್ತೇನೆ ಅಂದರೆ ಆಗೋದಿಲ್ಲ. ಸೊ ನೀವು ಈ 4 ಫೈನಲ್ ಜಡ್ಜ್ಮೆಂಟ್ಗಳು, ಒಂದು ಮಾಡೆಲ್ ಜಡ್ಜ್ಮೆಂಟ್ಗಳಂತ ತಿಳ್ಕೊಳ್ಳಿಕ್ಕೆ ನೀವು ಎಷ್ಟು ರಿಸರ್ಚ್ ಮಾಡಿರಬೇಕು, 1 ದಿನ, 1-2 ದಿನ, 1 ವಾರ ಸ್ಪೆಂಡ್ ಮಾಡಿದರೂ ತೊಂದರೆ ಇಲ್ಲ. ಸೊ ನಿಮ್ಮದು ಓವರ್ ಆಲ್ ಏನು ಟೈಮ್ ಲಿಮಿಟ್ಟು 1 ತಿಂಗಳಲ್ಲಿ ಈ ಜಡ್ಜ್ಮೆಂಟ್, ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿ ಮುಗಿಸ್ಕೊಂಡಿರಬೇಕು ಅಂತ. ಸೊ ಆ ಒಂದು ಟೈಮ್ ಅವಧಿನೇ ನಾನು ಹೇಳ್ತಾ ಇರುವಂಥದ್ದು. ಓಕೆ, ಸೊ ಇದು ಬರೆಯುವಂಥದ್ದಲ್ಲ ನಾನು ಹೇಳ್ತಾ ಇರೋದು, ಕೇವಲ ರಿಸರ್ಚ್ಗೋಸ್ಕರ ನೀವು ಸ್ಪೆಂಡ್ ಮಾಡುವಂತಹ ಟೈಮು. ಸೊ ಕೇವಲ ನಾನು ಇದು ಒಂದೇ ಮಾಡ್ತಾ ಇರಿ ಅಂತಲೂ ಹೇಳ್ತಾ ಇರೋದಲ್ಲ, ನಾನು ಆವಾಗಲೇ ಹೇಳಿದಾಗೆ ಉಳಿದ ಒಟ್ಟಿಗೆ ಜೊತೆಯಾಗಿ ನಿಮಗೆ ಯಾವಾಗ ಬೋರ್ ಆಗುತ್ತೆ ಅಥವಾ ಟ್ರಾವೆಲಿಂಗ್ ಮಾಡ್ತಿರ್ತೀರಿ ಅಥವಾ ಸುಮ್ಮನೆ ಏನೋ ಒಂದು ಬ್ರೌಸ್ ಮಾಡ್ತಿರ್ತೀರಿ, ಅದರ ಬದಲಿಗೆ ಮೊಬೈಲಲ್ಲಿ ನಿಮಗೆ ಆ್ಯಪ್ಗಳು ಸಿಗ್ತವೆ, ಇ ಕೋರ್ಟ್ಸ್ ಇದೆ, ಇಂಡಿಯಾ ಕಾನೂನ್ಸ್ ಇದೆ, ಹೈಕೋರ್ಟ್ ವೆಬ್ಸೈಟ್ ಇದೆ. ಸೊ ಅದಕ್ಕೆ ಒಂದು ಜಸ್ಟ್ ನೇಮ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಯಾವತ್ತೂ ಟೈಮ್ ವೇಸ್ಟ್ ಅಂತ ತಿಳ್ಕೊಳ್ಬೇಡಿ. ನನ್ನ ಪ್ರಕಾರ ಇದು ನಿಮ್ಮ ಉಳಿದಿರುವಂತಹ ಒಂದು ಇಂಡೈರೆಕ್ಟಾಗಿ ನಿಮ್ಮ ಬೇರೆ ಎಲ್ಲ ಯಾವುದಕ್ಕೆ ಟೈಮ್ ಕನ್ಸ್ಯೂಮಿಂಗ್ ಕೆಲಸಗಳಿವೆ ಅವೆಲ್ಲವುಗಳನ್ನು ಕಮ್ಮಿ ಮಾಡ್ತಾ ನಿಮ್ಮ ನಾಲೆಜ್ ಇನ್ಕ್ರೀಸ್ ಆಗುತ್ತೆ, ಒಂದು ಸಮಗ್ರವಾಗಿ ನಿಮ್ಮ ಒಂದು ಬೆಳವಣಿಗೆ ಆಗುತ್ತೆ. ನಿಮ್ಮ ಜಡ್ಜ್ಮೆಂಟ್ ರೈಟಿಂಗ್ ಬಗ್ಗೆ, ಕಾನೂನಿನ ಬಗ್ಗೆ ಏನು ಜ್ಞಾನ ಇದೆ ಅದರದ್ದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ನನ್ನ ಪ್ರಕಾರ ನೀವು ಯಾರೇ ಕೇಳಿದ್ರು ಇದು ಯಾವತ್ತೂ ಟೈಮ್ ವೇಸ್ಟ್ ಅಲ್ಲ. ಇನ್ನು ಪ್ರಿಪೇರ್ ಅ ಲಿಸ್ಟ್ ಆಫ್ ಅಬೌಟ್ 10 to 15 ಕಾಮನ್ ಇಶ್ಯೂಸ್ ಫೌಂಡ್ ಇನ್ ಈಚ್ ಟೈಪ್ ಆಫ್ ಸೂಟ್. ಈಗ ನಾನು 4 ಜಡ್ಜ್ಮೆಂಟ್ಗಳನ್ನು ನೀವು ತುಂಬ ರಿಸರ್ಚ್ ಮಾಡಿ ಫೈನಲೈಸ್ ಮಾಡಿಟ್ಕೊಂಡಿದ್ದೀರಿ. ಸೊ ಅದರಲ್ಲಿ 4 ಅಥವಾ 5 ಇಶ್ಯೂಸ್ಗಳು ಇದ್ದೇ ಇರ್ತವೆ, ಕನಿಷ್ಠ ಅಂದರೂ 4-5 ಇಶ್ಯೂಸ್ಗಳಿರ್ತವೆ. ಕೆಲವೊಂದು ಸಲ ಸೇಮೇ ಇರ್ಬೋದು ಎಲ್ಲದರಲ್ಲೂ. ಸೊ ಅದರಲ್ಲಿ ಟೋಟಲ್ ಆಗಿ ಎಷ್ಟು ಸಿಗತ್ತೆ, ಕೆಲವೊಂದು ಸಲ ಇದನ್ನು ಬಿಟ್ಟು ನೀವು ಬೇರೆ ಜಡ್ಜ್ಮೆಂಟ್ಗಳನ್ನು ರಿಸರ್ಚ್ ಮಾಡ್ತಾ ಇರುವಾಗೂ ಸಹ ಹೊಸದು ಯಾವುದೋ ಒಂದು ಇಶ್ಯೂ ಇರಬಹುದು. ಬರೆದಿಟ್ಕೊಳ್ಳಿ. ಆ ವ್ಯಕ್ತಿಗಳ ಹೆಸರು ಬರಬೇಕಂತ ಇಲ್ಲ, ಕಾಮನ್ ಆಗಿ ನಾವು ಎಕ್ಸ್ ಅಂತ ವೈ ಅಂತ ಕೊಟ್ಕೊಂಡು, ಯಾಕಂದರೆ ಈಗ ಯಾವುದನ್ನು ಬೇಕಾದರೂ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಬೋದು. ಸೊ ಒಂದು ಬರೀರಿ ಅಥವಾ ಡೈರೆಕ್ಟಾಗಿ ವರ್ಡಲ್ಲಿ ಆ ಇಶ್ಯೂಗಳನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ಸೊ ಸೂಟ್ ಫಾರ್ ರಿಕವರಿ ಆಫ್ ಮನಿ ಮಾಡೆಲ್ ಇಶ್ಯೂಸ್ ಅಂತ ಹಾಕ್ಕೊಂಡು ಒಂದು ಯಾವ್ಯಾವ ಸೂಟಲ್ಲಿ, ಮೊದಲನೇ ಸೂಟಲ್ಲಿ ಈ ಥರ ಇಶ್ಯೂಸ್ ಇತ್ತು, ಸೆಕೆಂಡ್ ಸೂಟಲ್ಲಿ ಈ ಥರ ಇಶ್ಯೂಸ್ ಇತ್ತು ಅಂತ ಒಂದು ಕಾಮನ್ ಆಗಿ ಒಂದು 10-15ರಿಂದ ಲಿಸ್ಟ್ ಮಾಡ್ಕೊಳ್ಳಿ. ಸೊ ನೋಟ್ ಕಾಮನ್ ಕ್ಲೇಮ್ಸ್ ಬೈ ಪ್ಲೇಂಟಿಫ್ ಆ್ಯಂಡ್ ಕಾಮನ್ ಡಿಫೆನ್ಸಸ್ ಟು ಸಚ್ ಕ್ಲೇಮ್ಸ್. ಇದು ನಮಗೆ ಯಾಕೆ ಬೇಕಾಗತ್ತೆ ಅಂದರೆ ಇಶ್ಯೂಸ್ ಫ್ರೇಮ್ ಮಾಡಲಿಕ್ಕೆ ಬೇಕಾಗತ್ತೆ. ಸೊ ಕಾಮನ್ ಆಗಿ ಕೆಲವೊಂದು ಸಲ ಈಗ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಲ್ಲಿ ಏನು ಕೇಳ್ತಾರೆ, ಟೈಮ್ ಇಸ್ ಎಸೆನ್ಸ್ ಆಫ್ ದಿ ಕಾಂಟ್ರಾಕ್ಟ್, ಟೈಮ್ ಲಿಮಿಟ್ ಕೊಟ್ಟಿರಲಿಲ್ಲ ಅದಕ್ಕೆ ನಾವು ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ಅಥವಾ ರೆಡಿನೆಸ್ ಆ್ಯಂಡ್ ವಿಲ್ಲಿಂಗ್ನೆಸ್ ಅಂತ ಇರುತ್ತೆ. ಸೊ ಅದು ಕಾಮನ್ ಆಗಿ ಕೇಳುವಂಥದ್ದು. ಅಥವಾ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದ್ದರೆ ಒಬ್ಬರು ಜಾಯಿಂಟ್ ಫ್ಯಾಮಿಲಿ ಹೇಳ್ತಾರೆ, ಇನ್ನೊಬ್ಬರು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಇರುತ್ತೆ. ಸೊ ಯಾವಾಗಲೂ ಆ ಥರ ಕಾಮನ್ ಕ್ಲೇಮ್, ಈಗ ಪ್ಲೇಂಟಿಫ್ ಮಾಡಿರುವಂಥ ಕ್ಲೇಮಿಗೆ ಡಿಫೆನ್ಸು ಕಾಮನ್ ಆಗಿ ಅದೇ ತರಹ ಒಂದು ಡಿಫೆನ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಆವಾಗ ಆ ಥರ ಇರುವಂತಹ ಕ್ಲೇಮ್ ಮತ್ತು ಡಿಫೆನ್ಸ್ಗೆ ಒಂದೇ ಥರದ ಇಶ್ಯೂ ಬರುತ್ತೆ. ಸೊ ಆ ಥರ ನಿಮಗೆ ಈ ಒಂದು ಟ್ಯಾಕ್ಟಿಕ್ ಗೊತ್ತಾದರೆ ಇಶ್ಯೂ ಫ್ರೇಮ್ ಮಾಡೋದು ಸುಲಭ ಆಗುತ್ತೆ. ಹಾಗೆ ನೋಟ್ ಆನ್ ಹೂಮ್ ಬರ್ಡನ್ ಆಫ್ ಪ್ರೂಫ್ ಲೈಸ್ ಫಾರ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಇಶ್ಯೂಸ್. ಸೊ ಇದು ಕೂಡ ಇಂಪಾರ್ಟೆಂಟು. ನೀವು ಇಶ್ಯೂಸ್ ಇದೆಲ್ಲ ಅದರಲ್ಲೇ ಬರುತ್ತೆ ಒಂದೇ ಸೆಂಟೆನ್ಸಲ್ಲಿ, ವೆದರ್ ಪ್ಲೇಂಟಿಫ್ ಪ್ರೂಫ್ಸ್, ವೆದರ್ ಡಿಫೆಂಡೆಂಟ್ ಪ್ರೂಫ್ಸ್ ಅಂತ. ಸೊ ಈಗ ವೆದರ್ ಪಾರ್ಟ್ ಪರ್ಫಾರ್ಮೆನ್ಸ್ ಅಂತ ಕೇಳಿದಾಗ ವೆದರ್ ಡಿಫೆಂಡೆಂಟ್ ಪ್ರೂಫ್ಸ್ ಅಂತ ಬಂದರೆ, ಅಥವಾ ಯಾವುದಾದ್ರು ಕಾಂಟ್ರಾಕ್ಟ್ ವ್ಯಾಲಿಡ್ ಇಲ್ಲ ಅಥವಾ ಎಕ್ಸಿಕ್ಯೂಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾರು ಅದನ್ನು ಡಿನೈ ಮಾಡ್ತಿದ್ದಾರೆ ಅವ್ರು ಪ್ರೂವ್ ಮಾಡಬೇಕಾ, ಆ ಥರ ಎಲ್ಲ ಬೇರೆ ಬೇರೆ ತರಹ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಸೊ ಆವಾಗ ಬರ್ಡನ್ ಆಫ್ ಪ್ರೂಫ್ ಯಾರು ಡಿನೈ ಮಾಡ್ತಾರೆ ಅವ್ರ ಮೇಲೆ ಇದೆಯಾ, ಅಥವಾ ಅದಕ್ಕೆ ಬೇರೆ ಯಾವುದಾದ್ರೂ ಎಕ್ಸೆಂಪ್ಷನ್ ಇದೆಯಾ, ಆ ಥರ ಒಂದು ಬರ್ಡನ್ ಆಫ್ ಪ್ರೂಫು ಯಾರ ಮೇಲೆ ಬೀಳುತ್ತೆ ಅಂತ ಈ ಒಂದು 10-10ರಿಂದ ಇಶ್ಯೂಸ್ ಮಾಡ್ಕೊಂಡಿರ್ತಾರಲ್ಲ ಅದರಲ್ಲಿ ನೀವು ನೋಟ್ ಮಾಡ್ಕೊಳ್ಬೋದು. ನಿಮ್ಗೆ ಆವಾಗ ಒಂದು ಅಂದಾಜು ಸಿಗತ್ತೆ. ಸೊ ಇದು ಇಶ್ಯೂಸ್ ಬಗ್ಗೆ ಹೇಗೆ ನೀವು ಒಂದು ಗಮನ ಹರಿಸಬೇಕು ಹೇಳುವಂಥ ಒಂದು ಟಿಪ್ ಇದು. ಇನ್ನು ಫೈನಲ್ ಆಗಿ 4th ಒಂದು ಟೈಪ್ಸ್ ಆಫ್ ಎವಿಡೆನ್ಸಸ್. ಹೇಗೆ, ಫಸ್ಟ್ ನೋಟ್ ವಾಟ್ ವ್ಯಾಲ್ಯೂ ಈಸ್ ಅಟ್ಯಾಚ್ ಟು ಎವ್ರಿ ಓರಲ್ ಎವಿಡೆನ್ಸ್. ಈಗ ಓರಲ್ ಎವಿಡೆನ್ಸ್ ಇರುತ್ತೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರುತ್ತೆ. ಓಕೆ, ಸೊ ಆ ಓರಲ್ ಎವಿಡೆನ್ಸ್ಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ, ಯಾರ್ಯಾರು ಬಂದಿದ್ದಾರೆ, ಪ್ಲೇಂಟಿಫೇ ಎಕ್ಸಾಮಿನ್ ಆಗಿದ್ದಾರಾ ಅಥವಾ ಡಿಫೆಂಡೆಂಟ್ ಬರಲಿಲ್ವಾ, ಅಥವಾ ಯಾವುದೋ ಪವರ್ ಆಫ್ ಅಟರ್ನಿ ಕೊಟ್ಟು ಯಾರನ್ನೋ ತಂದು ನಿಲ್ಲಿಸಿದಾರಾ. ಸೊ ಹಾಗೆ ನಿಲ್ಲಿಸಿದಾಗ ಏನೇನಾಗಿದೆ, ಸೊ ಇವೆಲ್ಲವೂ ಕೂಡ ನಾನು 4 ಜಡ್ಜ್ಮೆಂಟ್ ಇದೆಲ್ಲ ಅದರಲ್ಲಿ ನೋಡಿಕೊಂಡು ಬರ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು. ಸೊ ಯಾವ ಥರ ಓರಲ್ ಎವಿಡೆನ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ
ಆ ಒಂದು ಪಾಸಿಬಿಲಿಟಿ ನೋಡ್ಕೊಳ್ಳಿ. ಹಾಗೆ ನೋಟ್ ವಾಟ್ ವ್ಯಾಲ್ಯೂ ಇಸ್ ಅಟ್ಯಾಚ್ ಟು ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಆಯಿತಾ, ಓರಲ್ ಎವಿಡೆನ್ಸ್ ಇದ್ದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇನ್ನೊಂದು ಹೇಳ್ತಾ ಇದ್ದರೆ ಆವಾಗ ಯಾವುದು ಮಹತ್ವಕ್ಕೆ ಬರುತ್ತೆ, ಯಾವುದು ಇಂಪಾರ್ಟೆಂಟು ಅದು ನೋಡ್ಕೊಳ್ಬೇಕು. ಹಾಗೆ ನೋಟ್ ಹೌ ದೇ ಆರ್ ಅಪ್ರಿಷಿಯೇಟೆಡ್. ಕೆಲವೊಂದು ಕಾಮನ್ ಸೆಂಟೆನ್ಸ್ಗಳಿರ್ತವೆ. ನಾನು ಹೇಳ್ತಾ ಇರ್ತೇನೆ ಅಡ್ಮಿಷನ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂತ ಅಲ್ವಾ, ಅಡ್ಮಿಷನ್ ಇಸ್ ದಿ ಬೆಸ್ಟ್ ಪ್ರೂಫ್ ಆಫ್ ಎವಿಡೆನ್ಸ್. ಸೊ ಆ ಥರ ಹೇಗೆ ಆ ಒಂದು ಅಡ್ಮಿಷನ್ ಇರಲಿ ಅಥವಾ ಎಕ್ಸಿಕ್ಯೂಷನ್ ಇರಲಿ ಅಥವಾ ಅಟೆಸ್ಟಿಂಗ್ ವಿಟ್ನೆಸ್ ಇರಲಿ ಅವರ ಎವಿಡೆನ್ಸನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಅಥವಾ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಇರಲಿ ಅಂಥವ್ರ ಎವಿಡೆನ್ಸ್ ಹೇಗೆ ಟ್ರೀಟ್ ಮಾಡ್ತಾರೆ ಅಂಥದ್ದೆಲ್ಲ ಆ ಅಪ್ರಿಸಿಯೇಷನ್ ಅಂತ ಏನಿರುತ್ತೆ ಅದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಬೇಕು. ಜಜ್ಮೆಂಟಲ್ಲಿ ಇರುವಂಥದ್ದು, ಆ್ಯಕ್ಚುಲ್ ಜಜ್ಮೆಂಟಲ್ಲಿ ಇರುವಂಥದ್ದು. ಸೊ ನೋಟ್ ಪ್ರೊಡಕ್ಷನ್ ಆರ್ ನಾನ್ ಪ್ರೊಡಕ್ಷನ್ ಆಫ್ ಪ್ಲೇಂಟ್ ಆ್ಯಂಡ್ WS ಡಾಕ್ಯುಮೆಂಟ್ಸ್ ಆ್ಯಂಡ್ ದರ್ ಎಫೆಕ್ಟ್. ಕೆಲಸ ಪ್ಲೇಂಟಲ್ಲಿ ಹೇಳಿರ್ತಾರೆ ಈ ಡಾಕ್ಯುಮೆಂಟ್ಸ್ಗಳು ಇದ್ದಾವೆ ಅಂತ, ಆದರೆ ಆ ಡಾಕ್ಯುಮೆಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿರೋದಿಲ್ಲ ಅಥವಾ ಪ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಹಾಗೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟಲ್ಲೂ ಕೂಡ ಅದೇ ಆಗುತ್ತೆ. ಅಂಥ ಡಾಕ್ಯುಮೆಂಟ್ಗಳನ್ನು ಹೇಳಿಯೂ ಕೂಡ ಪ್ರೊಡ್ಯೂಸ್ ಮಾಡದೇ ಇದ್ದರೆ ಅದರದ್ದು ಎಫೆಕ್ಟ್ ಏನಾಗುತ್ತೆ, ಅಥವಾ ಮಾಡಿದ್ದಾರೆ ಆದರೆ ಇದು ಸೆಕೆಂಡ್ರಿ ಎವಿಡೆನ್ಸ್ ಏನೋ ಇದೆ, ಪ್ರೈಮರಿ ಎವಿಡೆನ್ಸ್ ಇಲ್ಲ, ಆವಾಗ ಅದರದ್ದು ಎಫೆಕ್ಟ್ ಏನು, ಅಥವಾ ಕೇವಲ ಒಂದು ಜೆರಾಕ್ಸ್ ಕಾಪಿ ಫೋಟೋಸ್ಟಾಟ್ ಕಾಪಿ ಪ್ರೊಡ್ಯೂಸ್ ಮಾಡಿದಾರಾ, ಸೊ ಆ ಥರ ಎಫೆಕ್ಟ್ ಏನು ಅಂತ ನೋಡ್ಕೊಳ್ಳಿ. ಸೊ ನೀವು ಈ ಒಂದು ಸೂಟಿಗೆ ಮಾಡಿದರೂ ಸಹ ಇದು ನಿಮಗೆ ಬರುವಂತಹ ಸೂಟ್ಗಳು ಕೂಡ ಸೇಮ್ ಪ್ರಿನ್ಸಿಪಲ್ಸ್ ಅಪ್ಲೈ ಆಗುತ್ತೆ, ಎವಿಡೆನ್ಸ್ ಹೇಳುವಂಥದ್ದೆಲ್ಲ. ಸೊ ಅದು ನಿಮಗೆ ಓವರಾಲ್ ಎಲ್ಲದಕ್ಕೂ ಸೇಮೇ ನೀವು ಬರಿತಾ ಹೋಗ್ಬೋದು ಓವರಾಲ್ ಸಿವಿಲ್ ಜಜ್ಮೆಂಟ್ಗೆ. ದೆನ್ ನೋಟ್ ವ್ಯಾಲ್ಯೂ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎವಿಡೆನ್ಸ್. ಓರಲ್ಲ ಪ್ರೈಮರಿ ಮತ್ತು ಸೆಕೆಂಡ್ರಿ ಎವಿಡೆನ್ಸ್ಗೆ ಹೇಗೆ ಇಂಪಾರ್ಟೆನ್ಸ್ ಅಟ್ಯಾಚ್ ಮಾಡಿದ್ದಾರೆ, ಸರ್ಟಿಫೈಡ್ ಕಾಪಿ ಆದರೆ ಹೇಗೆ, ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆದರೆ ಹೇಗೆ, ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆದರೆ ಸರ್ಟಿಫೈಡ್ ಕಾಪೀಸ್ ಬೇಕಾಗತ್ತಾ, ಸೇಲ್ ಡೀಡ್ ಯಾವುದಾಗತ್ತೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತಾ, ಆದರೆ ಸೇಲ್ ಡೀಡಿಗಾದರೆ ಸರ್ಟಿಫೈಡ್ ಕಾಪಿ ಕೊಡ್ಬೋದಾ, ಈ ಥರ ಎಲ್ಲ ಬೇರೆ ಬೇರೆ ತರಹ ಒಂದು ಲೀಗಲ್ ಕ್ವಶನ್ಸ್ ಇರುತ್ತಲ್ಲ ಅದನ್ನು ಆನ್ಸರ್ ಮಾಡಿರ್ತಾರೆ ಜಜ್ಮೆಂಟಲ್ಲೇ. ನೀವು ಹೊಸದಾಗಿ ಬೇರೆ ಬೇರೆ ಕೇಸ್ ಲಾಸ್ ಓದೋಕ್ಕಿಂತ ಈ ಜಜ್ಮೆಂಟ್ಗಳಲ್ಲೇ ಕೆಲವೊಂದು ಕೇಸ್ ಲಾಸ್ಗಳು ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ನೋಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಯಾವುದು ಕಾಮನ್ ಆಗಿ ಜಜ್ಮೆಂಟಲ್ಲಿ ಹೇಳುವಂಥ ಕೇಸ್ ಲಾಸ್ಗಳು ಅದು ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಪ್ ಆಫ್ ರಿಲೀಫ್ಸ್. ಸೊ ನಾವು ಎವಿಡೆನ್ಸ್ ಕೂಡ ನೋಡಿದ್ವಿ. ಇನ್ನು ರಿಲೀಫ್ ಯಾವುದು, ಆ ಆಪರೇಟಿವ್ ಪಾರ್ಟ್ ಇರುತ್ತಲ್ಲ, ನೀವು ಫೈನಲ್ ಆಗಿ ಏನು ಆರ್ಡರ್ ಮಾಡ್ತೀರಿ ಅದನ್ನು ಕೂಡ ನೋಟ್ ಮಾಡ್ಕೊಳ್ಬೇಕು. ಪ್ರಿಪೇರ್ ಅ ಲಿಸ್ಟ್ ಆಫ್ ರಿಲೀಫ್ಸ್ ಆ್ಯಂಡ್ ನೋಟ್ ವಾಟ್ ಕೈಂಡ್ ಆಫ್ ಫೈನಲ್ ಆರ್ಡರ್ ಇಸ್ ಪಾಸ್ಡ್. ಈಗ ನಾನು ಹೇಳಿದೆ ಡಿಕ್ರಿ ಇದೆ, ಡಿಸ್ಮಿಸ್ ಇದೆ. ಸೊ ಕೇವಲ ಡಿಕ್ರಿ ಅಂತ ಬರೆಯೋದಿಲ್ಲ. ದ ಸೂಟ್ ಆಫ್ ದಿ ಪ್ಲೇಂಟಿಫ್ ಇಸ್ ಡಿಕ್ರೀಡ್ ವಿತ್ ಕಾಸ್ಟ್ ಆರ್ ವಿತೌಟ್ ಕಾಸ್ಟ್. ಮತ್ತು ಈಗ ಡೆಲಿವರಿ ಮಾಡಬೇಕಂದ್ರೆ ದ ಸೂಟ್ ದ ಪ್ಲೇನ್ ಶೆಡ್ಯೂಲ್ ಪ್ರಾಪರ್ಟಿ ಈಸ್ ಡೈರೆಕ್ಟೆಡ್ ಟು ಬಿ ಡೆಲಿವರ್ಡ್ ವಿದಿನ್ ಸೋ ಮೆನಿ ಡೇಸ್, ವಿದಿನ್ ಸೋ ಮೆನಿ ಮಂತ್ಸ್ ಅಂತ ಆ ಥರ ಒಂದು ಲೆಂತಿ ಸೆಂಟೆನ್ಸ್ ಇರುತ್ತೆ. ಸೊ ಆ ಥರ ಸೆಂಟೆನ್ಸ್ಗಳು ಏನು ಅದನ್ನು ನೋಟ್ ಮಾಡ್ಕೊಳ್ಬೇಕು. ಅಂದರೆ ಆಪ್ರೇಟಿವ್ ಪೋರ್ಷನ್ ಏನು, ಅಂದರೆ ಏನೇನು ಆರ್ಡರ್ಸ್ಗಳು ಮಾಡಿರ್ತಾರೆ ಸಂಬಂಧಪಟ್ಟ ಹಾಗೆ ಅಂತ ತಿಳ್ಕೊಳ್ಬೇಕು. ದೆನ್ ನೋಟ್ ಹೌ ಇಂಟ್ರೆಸ್ಟ್ ಕಾಸ್ಟ್ ಆರ್ ಅವಾರ್ಡೆಡ್. ಮನಿ ಸೂಟಲ್ಲಿ ಅವಶ್ಯಕವಾಗಿ ಬೇರೆ ಬೇರೆ ಥರ ಇಂಟ್ರೆಸ್ಟ್ಗಳಿರ್ತವೆ. ಸೂಟ್ ಆಗೋಕ್ಕಿಂತ ಮೊದಲಿರುವಂಥ ಇಂಟ್ರೆಸ್ಟು, ಡ್ಯೂರಿಂಗ್ ದಿ ಪೆಂಡೆನ್ಸಿ ಆಫ್ ದಿ ಲಿಟಿಗೇಷನ್ ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಅವಾರ್ಡ್ ಮಾಡಬೇಕು, ಅಥವಾ ಟಿಲ್ ರಿಕವರಿ, ಟಿಲ್ ಪೇಮೆಂಟ್, ಡಿಕ್ರಿ ದಿನದಿಂದ ಪೇಮೆಂಟ್ ಆಗೋ ತನಕ ಆ ಇಂಟ್ರೆಸ್ಟ್ ಎಷ್ಟಿರಬೇಕು, ಹೇಗೆ ಅವಾರ್ಡ್ ಮಾಡಬೇಕು. ಅಥವಾ ಕಾಸ್ಟ್ ಅವಾರ್ಡ್ ಮಾಡೋದಾದರೆ ಕಾಸ್ಟ್ ಸಿಂಪಲ್ ಇರುತ್ತೆ, ಅಂದರೆ ಜನರಲ್ ಕಾಸ್ಟ್ ಇರುತ್ತೆ, ಅಥವಾ ಬೇಕಂತ ಪೀನಲ್ ಅಂದರೆ ಪನಿಷ್ಮೆಂಟ್ ಕೊಡಬೇಕು ಹೇಳುವಂಥದ್ದಕ್ಕೆ ಕಾಸ್ಟ್ ಮಾಡಿರ್ತಾರೆ, ಕಾಸ್ಟ್ ಕೊಟ್ಟಿರ್ತಾರೆ, ಕಾಸ್ಟ್ ಅವಾರ್ಡ್ ಮಾಡಿರ್ತಾರೆ. ಆವಾಗ ಎಷ್ಟು ಅವಾರ್ಡ್ ಮಾಡಬೇಕು ಅದು ಕೂಡ ನೋಟ್ ಮಾಡ್ಕೊಳ್ಳಿ. ದೆನ್ ನೋಟ್ ಇಫ್ ಇಟ್ ಇಸ್ ಅ ಪ್ರಿಲಿಮಿನರಿ ಡಿಗ್ರಿ ಆರ್ ಫೈನಲ್ ಡಿಗ್ರಿ. ಸೊ ಪ್ರಿಲಿಮ್ ಡಿಗ್ರಿನ ಇದು ಈಗ ಪಾರ್ಟಿಷನ್ ಅಂದರೆ ಪ್ರಿಲಿಮ್ ಡಿಗ್ರಿ ಇರುತ್ತೆ. ಆ ಥರ ಜಜ್ಮೆಂಟ್ಗಳು ಡಿಗ್ರಿ ಹೇಗೆ ಬರೆದಿರ್ತಾರೆ ಆಪ್ರೇಟಿವ್ ಪೋರ್ಷನ್ನು, ಮತ್ತು ಫೈನಲ್ ಡಿಗ್ರಿ ಆದರೆ ಕಂಪ್ಲೀಟಾಗಿ ಹೇಗೆ ನೆಕ್ಸ್ಟ್ ಎಕ್ಸಿಕ್ಯೂಷನ್ಗೆ ಏನಾದರೂ ಬರೆದಿರ್ತಾರೆ ಎಕ್ಸಿಕ್ಯೂಷನ್ ಮಾಡ್ಕೊಳ್ಬೋದು ಅಂತ, ಅಥವಾ ಹಾಗೆ ಅದು ಇಂಪ್ಲಾಯ್ಡ್ ಬರುತ್ತಾ ಅದನ್ನು ಒಂದು ನೋಟ್ ಮಾಡ್ಕೊಳ್ಳಿ. ನೋಟ್ ಹೌ ಎಕ್ಸಿಕ್ಯೂಷನ್ ಇಸ್ ಕ್ಯಾರಿಡ್ ಔಟ್ ಇಫ್ ಡಿಗ್ರಿ ಈಸ್ ನಾಟ್ ಸ್ಯಾಟಿಸ್ಫೈಡ್. ಸೊ ಇಲ್ಲಿ ತನಕ ನಿಮಗೆ ಜಜ್ಮೆಂಟಲ್ಲಿ ಸಿಗುತ್ತೆ. ಇನ್ನು ಕೆಲವೊಂದು ನೀವು ಸರ್ಚ್ ಮಾಡ್ತಾ ಹೋಗಬೇಕಾಗತ್ತೆ, ರಿಸರ್ಚ್ ಮಾಡಬೇಕು ಬೇರೆ ಬೇರೆ ನೆಕ್ಸ್ಟ್ ಪ್ರಾವಿಷನ್ ಏನಿರ್ಬೋದು, ಅಥವಾ ಯಾರನ್ನಾದರೂ ನಿಮ್ಮ ಸೀನಿಯರ್ಸ್ ಇದ್ದರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಕೇಳ್ಕೊಳ್ಬೇಕು. ಸೂಟ್ ಫಾರ್ ರಿಕವರ್ ಆಫ್ ಮನಿ ಡಿಗ್ರಿ ಆಗಲಿಲ್ವಾ, ಆವಾಗ ಹೇಗೆ ಎಕ್ಸಿಕ್ಯೂಷನ್ ಕ್ಯಾರಿ ಔಟ್ ಮಾಡಬೇಕು, ಅದಕ್ಕೆ ಲಿಮಿಟೇಷನ್ ಪೀರಿಯಡ್ ಎಷ್ಟು ಎಕ್ಸಿಕ್ಯೂಷನ್ಗೆ, ಅಥವಾ ಅಪೀಲ್ಗೆ ಹೋಗೋದಾದರೆ ಏನಾಗತ್ತೆ. ಸೊ ನೋಟ್ ಹೌ ಅಗ್ರೀವ್ಡ್ ಪಾರ್ಟಿ ಕ್ಯಾನ್ ಅಪೀಲ್. ಯಾವ ಪ್ರಾವಿಷನಲ್ಲಿ ಸೂಟ್ ಫಾರ್ ರಿಕವರಿ ಆಫ್ ಮನಿ ಎಕ್ಸಿಕ್ಯೂಷನ್ ಆದರೆ ಪ್ಯಾರಲ್ ಪ್ರೊಸೀಡಿಂಗ್ ಆಗುತ್ತೆ, ಅಪೀಲ್ ಆದರೆ ಅಪೀಲೇಟ್ ಕೋರ್ಟಿಗೆ ಹೋಗಬೇಕಾಗತ್ತೆ, ಅಥವಾ ಅಪೀಲ್ ಪ್ರಾವಿಷನ್ನೇ ಇಲ್ವಾ, ಇದ್ರೂ ಸೆಕೆಂಡ್ ಅಪೀಲ್ ಆದರೆ ಎಲ್ಲಿ ಹೋಗುತ್ತೆ. ಸೊ ಆ ಥರ ಎಲ್ಲ ಒಂದು ಜಸ್ಟ್ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಈ ಥರ ಸೂಟ್ಗೆ ಈ ಪ್ರಾವಿಷನ್ ಅಡಿಯಲ್ಲಿ ಹೀಗೆ ಎಕ್ಸಿಕ್ಯೂಷನ್ ಆಗ್ಬೋದು, ಈ ಥರ ಅಪೀಲ್ ಹೋಗ್ಬೋದು ಅಂತ. ನೋ ಹೌ ಟೈಮ್ ಲಿಮಿಟ್ ಫಾರ್ ದಿ ಡಿಗ್ರಿ ಟು ಬಿ ಎನ್ಫೋರ್ಸ್ಡ್ ಇನ್ ಎಕ್ಸಿಕ್ಯೂಷನ್. ಈಗ ಅದೇ ನಾನು ಹೇಳಿದಾಗೆ ಡೆಲಿವರಿ ಆಫ್ ಪೊಸೆಷನ್, ದಿ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿ ಶುಡ್ ಬಿ ಹ್ಯಾಂಡೆಡ್ ಓವರ್ ಆರ್ ಡೆಲಿವರ್ ಟು ದಿ ಪ್ಲೇಂಟಿಫ್ ವಿದಿನ್ 3 months ಫ್ರಮ್ ದಿ ಡೇಟ್ ಆಫ್ ದಿಸ್ ಡಿಗ್ರಿ ಅಂತ ಕೊಟ್ಟಿರ್ತಾರೆ. ಸೊ 3 months 2 months
ಅದು ಡಿಸ್ಕಷನ್ ಆಫ್ ದಿ ಕೋರ್ಟಾ ಅಥವಾ ಯಾವುದಾದ್ರೂ ಪ್ರಾವಿಷನಲ್ಲಿ ಹೇಳಿದಾರಾ ಅಥವಾ ಜನರಲ್ ಆಗಿ ಏನಂತ ಆರ್ಡರ್ ಮಾಡ್ತಾರೆ, ಇದೆಲ್ಲವೂ ಕೂಡ ನಿಮಗೆ ಆ ಜಡ್ಜ್ಮೆಂಟಲ್ಲೇ ಸಿಗುತ್ತೆ. ಒಂದು 4 ಜಡ್ಜ್ಮೆಂಟು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಆ ಜಡ್ಜ್ಮೆಂಟ್ಗಳೇ. ಸೊ ಅದನ್ನು ಒಂದು ಕಾಮನ್ ಯಾವುದದು ಅಂತ ಲಿಸ್ಟ್ ಮಾಡ್ಕೊಳ್ಬೋದು ನೀವು. ನೋ ಹೌ ಕಾನ್ಸಿಕ್ವೆನ್ಷಿಯಲ್ ರಿಲೀಫ್ಸ್ ಆರ್ ಆಲ್ಟರ್ನೇಟಿವ್ ರಿಲೀಫ್ಸ್ ಆರ್ ಆನ್ಸರ್ಡ್. ಈಗ ಮೇನ್ ಆಗಿ ಪೊಸೆಷನ್ ಕೇಳಿರ್ತಾರೆ, ಅದ್ರ ಜೊತೆಗೆ ಮೀನ್ ಪ್ರಾಫಿಟ್ಸ್ ಕೇಳಿರ್ತಾರೆ ಅಥವಾ ಡ್ಯಾಮೇಜಸ್ ಕೇಳಿರ್ತಾರೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು. ಅಥವಾ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇರುತ್ತೆ, ಅದಕ್ಕೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಾ ಅಥವಾ ಏನಾದರೂ ಕಾಂಟ್ರಾಕ್ಟ್ ನಲ್ ಆ್ಯಂಡ್ ವಾಯ್ಡ್ ಅಂತ ಡಿಕ್ಲರೇಷನ್ ಕೇಳಿದಾರಾ, ಅದ್ರ ಜೊತೆಗೆ ಬೇರೆ ಏನಾದರೂ ಇಂಜೆಕ್ಷನ್ ಕೇಳಿದಾರಾ. ಸೊ ಅದ್ರ ಜೊತೆಗೆ ಒಟ್ಟೊಟ್ಟಿಗೆ ಇರುವಂತಹ ರಿಲೀಫ್ಸ್ಗಳು ಹೇಗೆ ಡೀಲ್ ಮಾಡಿದ್ದಾರೆ, ಹೇಗೆ ಬರೆದಿದ್ದಾರೆ, ಅಥವಾ ಆಲ್ಟರ್ನೇಟಿವ್ ರಿಲೀಫ್ಸು ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅಥವಾ ಕಾಂಪನ್ಸೇಷನ್ ಕೊಡಬೇಕು ಅಂತ. ಹಾಗೆ ಯಾರಾದರೂ ಪಾರ್ಟಿ ಕೇಳದೆ ಕೋರ್ಟ್ ಅದನ್ನು ಆರ್ಡರ್ ಮಾಡ್ಬೋದಾ ಮಾಡಬಾರ್ದಾ ಆ ಥರನೂ ಕೂಡ ಒಂದು ನೋಡ್ಕೊಳ್ಬೋದು. ದೆನ್ ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ರಿಲೀಫ್ಸ್ ಆರ್ ಆರ್ಡರ್ಡ್ ಇನ್ ವಾಟ್ ಕೈಂಡ್ ಆಫ್ ಸೂಟ್ಸ್. ಇದು ತುಂಬ ಮುಖ್ಯ. ಈಗ ಯಾವುದು ಡಿಕ್ಲರೇಷನ್ ಸೂಟಲ್ಲಿ ಯೂಶ್ವಲಿ ಡ್ಯಾಮೇಜಸ್ ಕಾಂಪನ್ಸೇಷನ್ ಎಲ್ಲ ನಾರ್ಮಲಿ ಕೇಳೋದಿಲ್ಲ, ಅನ್ಲೆಸ್ ಏನಾದರೂ ಸೀರಿಯಸ್ ಆಗಿ ಈಗ ನೇಮ್ ಚೇಂಜ್ ಅಂತೆಲ್ಲ ಇರುತ್ತೆ, ಆ ಥರದ್ದೆಲ್ಲ ಕೇಳೋದಿಲ್ಲ. ಸೊ ಅದನ್ನು ಕೂಡ ನಮಗೆ ಮುಖ್ಯವಾಗಿ ನೋಡ್ಕೊಂಡಿರಬೇಕು. ಕೆಲವೊಂದು ಸೂಟ್ಗಳಲ್ಲಿ ಅದೇ ತರಹದ ಒಂದು ರಿಲೀಫ್, ಅದೇ ಥರದೊಂದು ಆರ್ಡರು ಕೇಳಿರ್ತಾರೆ. ಓಕೆ, ಈಗ ಡಿಫಾಮೇಷನಲ್ಲಿ ಅವಶ್ಯಕವಾಗಿ ಕಾಂಪನ್ಸೇಷನ್ ಡ್ಯಾಮೇಜಸ್ ಕೇಳಿರ್ತಾರೆ, ಸೂಟ್ ಫಾರ್ ಡಿಫಾಮೇಷನ್. ಸೊ ಆ ಥರ ಯಾವುದಕ್ಕೆ ಹೊಂದಿಕೆ ಆಗುವಂತಹ ರಿಲೀಫ್ ಇದೆ, ಆರ್ಡರ್ ಇದೆ, ಅದನ್ನು ನಾವು ಈ ರಿಲೀಫ್ಸಲ್ಲಿ ಎಂಟೈರ್ ಆಗಿ ಒಂದು ಕಾಮನ್ ಆಗಿ ಯಾವುದಿದೆ ನೋಡ್ಕೊಳ್ಬೇಕು. ಓಕೆ, ಸೊ ಇದು 5 ನಾನು ಪ್ರೀ ಜಡ್ಜ್ಮೆಂಟ್ ರೈಟಿಂಗ್ ಟಿಪ್ಸು. ಸೊ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿ ಕಾನ್ಸಂಟ್ರೇಷನ್ ಇಟ್ಟು ಇದೇ ತರಹ ಪ್ರಾಕ್ಟೀಸ್ ಮಾಡಿ 1 ತಿಂಗಳ ನಂತರ ನನಗೆ ಆಮೇಲೆ ಖಂಡಿತವಾಗಿ ನೀವು ತಿಳಿಸ್ತೀರಿ ನಿಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು, ಯಾವ ರೀತಿಯಲ್ಲಿ ನಿಮಗೆ ಬೆಳವಣಿಗೆ ಹೆಲ್ಪ್ ಆಗ್ತಾ ಇದೆ. ನನಗೆ ಖಂಡಿತವಾಗಿಯೂ ನನ್ನ ಮೇಲ್ ಐ ಡಿಗೆ ಮೆಸೇಜ್ ಮಾಡಿ, ಇಮೇಲ್ ಮಾಡಿ, ನನಗೂ ಕೂಡ ಒಂದು ಫೀಡ್ಬ್ಯಾಕ್ ಥರ ಸಿಕ್ಕಾಗತ್ತೆ. ಇನ್ನಷ್ಟು ಒಂದು ಹುರುಪು ಬರುತ್ತೆ ಈ ಥರ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಕ್ಲಾಸಸ್ಗಳಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ಕೊಡ್ಲಿಕ್ಕೆ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಆಲ್ರೆಡಿ ಹೇಳಿದಾಗೆ ಮೊದಲ ಒಂದು ಕೀ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಜಡ್ಜ್ಮೆಂಟ್ ರೈಟಿಂಗ್ ಅಂತ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ನಾಳೆ ಬರುವಂಥ ವೀಡಿಯೋದಲ್ಲಿ ಸ್ಟಡಿ ದೀಸ್ ಲಾ ಪಾಯಿಂಟ್ಸ್ ಬಿಫೋರ್ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಅಂತ ನಾಳೆ ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ನೀವು ಆ ಲಾ ಪಾಯಿಂಟ್ಸ್ಗಳನ್ನು ಓದಲೇಬೇಕು, ನಿಮಗೆ ಆಪ್ಷನ್ನೇ ಇಲ್ಲ. ಯಾಕೆಂದರೆ ಜಡ್ಜ್ಮೆಂಟ್ ರೈಟಿಂಗ್ ಅಂದರೆ ನಿಮಗೆ ಅದು ಗೊತ್ತಿರಲೇಬೇಕಾಗಿರುವಂಥ ಕೆಲವೊಂದು ಲಾ ಪಾಯಿಂಟ್ಸ್ಗಳಿವೆ. ಅದನ್ನು ಯಾವ್ಯಾವ ಲಾ ಪಾಯಿಂಟ್ಸ್ಗಳು ಅಂತ ಅದನ್ನು ನಾನು ನಿಮಗೆ ನಾಳಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೀಗೆ ಬೇರೆ ಬೇರೆ ವಿಡಿಯೋಗಳು ನನ್ನ ಚಾನಲ್ಗಳಲ್ಲಿ ಜಡ್ಜ್ಮೆಂಟ್ ರೈಟಿಂಗ್, ಜುಡಿಷರಿ ಎಕ್ಸಾಮ್ಸ್ ಪ್ರಿಪರೇಷನ್ಗೆ ನಾನು ಅಪ್ಲೋಡ್ ಮಾಡಿದ್ದೇನೆ, ಮೋರ್ ದೆನ್ 100 ವೀಡಿಯೋಸ್. ಸೊ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾವಾಗಲೂ ನೋಟಿಫಿಕೇಷನ್ ಬರಲಿಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದು ನನ್ನ ಅನ್ಅಕಾಡೆಮಿಲಿ ತಗೊಳ್ತಾ ಇರುವಂಥ ಕ್ಲಾಸ್ ಶೆಡ್ಯೂಲು. ಸೊ ಇದಕ್ಕೆ ಈ ಜಡ್ಜ್ಮೆಂಟ್ ರೈಟಿಂಗ್ಗೆ ಸಂಬಂಧಪಟ್ಟ ಹಾಗೆ ನಾನು ಸೋಮವಾರ ಬೆಳಗ್ಗೆ 6 ಗಂಟೆಗೆ ಅಂದರೆ 28/2/2022 ಫೆಬ್ರವರಿ ಆ ದಿನ 6 ಗಂಟೆಗೆ 6ರಿಂದ 7:30 ತನಕ ಒಂದು ಸಣ್ಣದಾದ ಒಂದು ಡಿಸ್ಕಷನ್, ಸಿಂಪಲ್ ಡಿಸ್ಕಷನನ್ನು ನಾನು ನನ್ನ ಸ್ಟೂಡೆಂಟ್ಸ್ಗಳ ಜೊತೆಗೆ ಇಟ್ಕೊಂಡಿದ್ದೇನೆ. ಒಂದು ಮಾಡೆಲ್ ಜಡ್ಜ್ಮೆಂಟ್, ಒಂದು ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ಇಟ್ಕೊಂಡು ಡಿಸ್ಕಷನ್ ಮಾಡೋಣ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವು ಅಟೆಂಡ್ ಆಗ್ಬೋದು, ಯಾಕೆಂದರೆ ಇದು ಫ್ರೀ ಲೈವ್ ಕ್ಲಾಸ್. ಫಸ್ಟ್ ಟೈಮ್ ಯೂಸರ್ಸು ನನ್ನ ಕೋಡ್ ಹಾಕಬೇಕಾಗತ್ತೆ, ಅನ್ಲಾಕ್ ಕೋಡ್ ಅಪರ್ಣಾ ಲಾ ಅಂತ. ಆಮೇಲೆ ನೀವು ಡೈರೆಕ್ಟಾಗಿ ನನ್ನ ಕ್ಲಾಸಸ್ಗಳನ್ನು ಕೇವಲ ಈ ಕ್ಲಾಸ್ ಅಂತ ಅಲ್ಲ, ಅನ್ಅಕಾಡೆಮಿಲಿ ಅಪ್ಲೋಡ್ ಆಗುವಂತಹ, ಲೈವ್ ಆಗುವಂತಹ ಎಲ್ಲ ನನ್ನ ಫ್ರೀ ಲೈವ್ ಕ್ಲಾಸಸ್ಗಳನ್ನು ವಾಚ್ ಮಾಡ್ಬೋದು. ಹಾಗೆ ಬೇರೆ ತರಹ ಸಬ್ಸ್ಕ್ರಿಪ್ಷನ್ಗಳು ಇವೆ, ಅವುಗಳ ಬಗ್ಗೆ ನಾನು ನನ್ನ ಮುಂದಿನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಆಲ್ರೆಡಿ ತುಂಬ ತಿಳಿಸ್ಕೊಟ್ಟಿದ್ದೇನೆ, ಯಾರಿಗೆ ಗೊತ್ತಿಲ್ವೋ ಅದು ನನ್ನ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇದು ಈ ತಿಂಗಳಿನ ಲಾಸ್ಟ್ 2 ದಿನದ್ದು ಒಂದು ಟೈಮ್ ಟೇಬಲ್. ಇದರ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಸೊ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನನ್ನ ಕ್ಲಾಸ್ಗೆ ಕರ್ಕೊಂಡು ಹೋಗುತ್ತೆ. ಹಾಗೆ ರೆಕಾರ್ಡೆಡ್ ಲೆಕ್ಚರ್ಸ್ ಸಹ ಇರುತ್ತೆ. ನಿಮಗೆ ಯಾರಿಗೆ ಲೈವ್ ಕ್ಲಾಸಸ್ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ವೋ ಅವರಿಗೆ ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನು ಕೂಡ ವಾಚ್ ಮಾಡ್ಬೋದು. ಸೊ ಟೈಮ್ ನೋಟ್ ಮಾಡ್ಕೊಳ್ಳಿ. ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ CPC ಬಗ್ಗೆ ಸಾಲ್ವ್ ಮಾಡ್ತಾ ಇದ್ದೇನೆ ಪ್ರತಿದಿನ ಸಂಜೆ 6ವರೆಗೆ. ಆದರೆ ಅದು ಇಂಗ್ಲೀಷಲ್ಲಿರುತ್ತೆ. ಇಂಗ್ಲೀಷಲ್ಲಿ ಯಾಕೆಂದರೆ ಬೇರೆ ಬೇರೆ ಸ್ಟೇಟ್ಗಳ ವಿದ್ಯಾರ್ಥಿಗಳು ಕೂಡ ಅಟೆಂಡ್ ಆಗ್ತಿರ್ತಾರೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ಅರ್ಥ ಆಗುವಂಥ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಮಾಡ್ತಾ ಇದ್ದೇನೆ. ಸೊ ಹೀಗೆ ನನ್ನ ವೀಡಿಯೋಗಳನ್ನು ನಿರಂತರವಾಗಿ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅನ್ಅಕಾಡೆಮಿ ಬಗ್ಗೆ ಸ್ವಲ್ಪ ಅಪ್ಡೇಟ್ಸ್ಗಳನ್ನು ಕೊಡ್ತಿದ್ದೇನೆ. ಹಾಗಿದ್ರೆ ಏನಂತ ನೋಡೋಣ ಬನ್ನಿ. ಅನ್ಅಕಾಡೆಮಿಲಿ
ಪ್ರತಿದಿನ ಆಕ್ಸರಲೇಟ್ 2.0 ಮತ್ತು ಚಾಲೆಂಜಸ್ ಸೀರೀಸ್ ಅಂತ ಮಾಕ್ ಟೆಸ್ಟ್ಗಳಾಗ್ತಾ ಇರ್ತವೆ. ಸೊ ನೀವಾಗೆ ಅದನ್ನು ಟೆಸ್ಟ್ ಕೊಡುವಂಥದ್ದು, ಫ್ರೀಯಾಗಿ ಆಗುವಂಥದ್ದು. ಸೊ ನೀವು ಇದಕ್ಕೆ ಪ್ರಿಲಿಮ್ಸ್ಗೆ, ಜುಡಿಷರಿ ಎಕ್ಸಾಮ್ ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗೋರೆಲ್ಲರೂ ಈ ಒಂದು ಮಾಕ್ ಟೆಸ್ಟ್ಗಳನ್ನು ಫ್ರೀಯಾಗಿ ಅಟೆಂಡ್ ಮಾಡಿ. ಯಾಕೆಂದರೆ ಬೇರೆ ಒಂದು ಕಡೆ ಎಲ್ಲ ಎಷ್ಟೋ ಅಮೌಂಟ್ ಕೊಟ್ಟು ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ, ಮಾಕ್ ಟೆಸ್ಟ್ಗಳು. ಅದ್ರ ಬದಲು ಇಲ್ಲಿ ಫ್ರೀಯಾಗಿ ನಿಮಗೆ ಎಲ್ಲ ಟೆಸ್ಟ್ಗಳು ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ, IPC, CRPC, CPC ಎಲ್ಲ ಸಬ್ಜೆಕ್ಟ್ ಮೇಲೆ, ಕೋರ್ ಸಬ್ಜೆಕ್ಟ್ಸ್ ಅಂತ ಏನು ಹೇಳ್ತೇವೆ ಅದ್ರ ಮೇಲೆ ನಿಮಗೆ ಮಾಕ್ ಟೆಸ್ಟ್ಗಳಿವೆ. ಸೊ ಅನ್ಲಾಕ್ ಮಾಡಲಿಕ್ಕೆ ಅಪರ್ಣಾ ಲಾ ಅಂತ ಕೋಡ್ ಹಾಕಿ ಫ್ರೀಯಾಗಿ ಆಗುವಂತಹ ಎಲ್ಲ ಮಾಕ್ ಟೆಸ್ಟ್ಗಳಿವು. ಅದ್ರ ಜೊತೆಗೆ ಅನ್ಅಕಾಡೆಮಿಲಿ 3 ಥರ ಕ್ಯಾಟಗರಿ ಇದೆ. ಒಂದು ಫ್ರೀ ಲೈವ್ ಕ್ಲಾಸ್, ಹಾಗೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಸೊ ಪ್ಲಸ್ ಸಬ್ಸ್ಕ್ರಿಪ್ಷನ್ ನೀವು ತೊಗೊಂಡ್ರೆ ನಿಮಗೆ ಬ್ಯಾಚಸ್ಗಳಿಗೆ ಜಾಯ್ನ್ ಆಗುವಂತಹ ಒಂದು ಅವಕಾಶ ಇರುತ್ತೆ. ಸೊ ಹೊಸದಾಗಿ ಒಂದು ರೀಸೆಂಟಾಗಿ ಪಿನಾಕಲ್ ಅಂತ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಮಾರ್ಚ್ 1, 2022ಕ್ಕೆ. ಸೊ ಇದು ಯಾವುದಕ್ಕೆ ಆ್ಯಕ್ಚುಲಿ ಅಂದರೆ ಮಧ್ಯಪ್ರದೇಶ್ ಮತ್ತು ಡೆಲ್ಲಿ ಜುಡಿಷಿಯಲ್ ಸರ್ವಿಸ್ ಪ್ರಿಲಿಮ್ಸ್ಗೆ ಕ್ವಿಕ್ಕಾಗಿ ಒಂದು ರಿವಿಷನ್ ಲಿಂಕಿಂಗ್ ಬ್ಯಾಚ್ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ. ಆದರೆ ನಮ್ಮ ಕರ್ನಾಟಕಕ್ಕೆ ಕೂಡ ಅಷ್ಟೇ ಈಕ್ವಲ್ ಆಗುತ್ತೆ, ಯಾಕೆಂದರೆ ಆಲ್ಮೋಸ್ಟ್ ಸಿಮಿಲರ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ಅರ್ಥ ಆಗ್ತಿದ್ರೆ ಈ ಬ್ಯಾಚ್ಗೆ ಜಾಯ್ನ್ ಆಗಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡು. ಪಿನಾಕಲ್ ಬ್ಯಾಚ್ ಜೊತೆ ಇನ್ನೂ ಹಲವಾರು ಬ್ಯಾಚಸ್ಗಳು ಆಲ್ರೆಡಿ ಚಾಲ್ತಿಯಲ್ಲಿವೆ, ನಡೀತಾ ಇವೆ. ಕೆಲವೊಂದು 1 ಇಯರ್ ಲಾಂಗ್ ಡ್ಯೂರೇಷನ್ ಬ್ಯಾಚ್ ಇದೆ, ಹಾಗೆ ರ್ಯಾಪಿಡ್ ರಿವಿಷನ್ ಬ್ಯಾಚಸ್ ಇರುತ್ತೆ. ಸೊ ನಿಮಗೆ ಯಾವುದಕ್ಕೆ ಸೂಟ್ ಆಗುತ್ತೋ ಅದಕ್ಕೆ ನೋಡಿಕೊಂಡು ನೀವು ಜಾಯ್ನ್ ಆಗ್ಬೋದು ಈ 2022-23 ಪ್ರಿಪ್ರೇಷನ್ ಅವಧಿಯಲ್ಲಿ. ಸೊ ನಿಮಗೆ ಪ್ರಿಲಿಮ್ಸ್ ಮೇನ್ಸ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೊಂದು ಕ್ಯಾಟಗರಿ ಅಂದರೆ ಐಕಾನಿಕ್ ಕ್ಯಾಟಗರಿ. ಇಲ್ಲಿ ಐಕಾನಿಕ್ ಕ್ಯಾಟಗರಿ ನೋಡಿರ್ಬೋದು, ಜುಡಿಷರಿ ಐಕಾನಿಕ್ ಅಂದರೆ ಮೇನ್ಸ್ ಎಕ್ಸಾಮ್ಸ್ಗೂ ನಿಮಗೆ ಹೆಲ್ಪ್ ಆಗಲಿಕ್ಕೆ ನಿಮ್ಮದೇ ಭಾಷೆಯಲ್ಲಿ ನಿಮಗೆ ಒಂದು ಟೆಸ್ಟ್ಗಳನ್ನ ಕೊಡೋದು, ಅದಕ್ಕೆ ಮೆಂಟರ್ಶಿಪ್ ಕೊಡುವಂಥ ಒಂದು ಐಕಾನಿಕ್ ಕ್ಯಾಟಗರಿ. ಸೊ ಈ ಐಕಾನಿಕ್ ಕ್ಯಾಟಗರಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ಪ್ಲಸ್ ಸಬ್ಸ್ಕ್ರಿಪ್ಷನ್ದು ಕೂಡ ಬೆನಿಫಿಟ್ ಸಿಗುತ್ತೆ. ನೀವು ಎಲ್ಲ ಎಜುಕೇಟರ್ಸ್ಗಳದ್ದು ಕ್ಲಾಸಸ್ಗಳು, ಕೋರ್ಸಸ್ಗಳನ್ನು ವೀಕ್ಷಿಸ್ಬೋದು. ಅನ್ಲಿಮಿಟೆಡ್ PDF ಡೌನ್ಲೋಡ್ ಇರುತ್ತೆ. ಅದಕ್ಕೋಸ್ಕರ ಇನ್ನೊಂದು ಮುಖ್ಯವಾದ ಫೀಚರ್ ಏನಂದರೆ ಇಲ್ಲಿ ಬೆನಿಫಿಟ್ಸ್ ಆಫ್ ಲೈವ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ನೀವು ಕಾಣ್ಬೋದು. ಡೈರೆಕ್ಟಾಗಿ ನೀವು ಈ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲೇ ಸೆಷನನ್ನು ಬುಕ್ ಮಾಡಿ ನಿಮಗೆ ಹೇಗೆ ಪರ್ಸ್ನಲ್ ಗೈಡೆನ್ಸ್ ಬೇಕು ನಿಮ್ಮ ಮೆಂಟರ್ ಜೊತೆ, ಅದು ನೀವು ಪ್ರಿಫರ್ ಮಾಡುವಂಥ ಭಾಷೆಯಲ್ಲಿ, ಕನ್ನಡ ಸಹ ಇದರಲ್ಲಿ ಅವೈಲೇಬಲ್ ಇದೆ. ನಾನು ನಿಮಗೆ ಇದರಲ್ಲಿ ಕನ್ನಡದಲ್ಲಿ ಮೆಂಟರ್ಶಿಪ್ ಕೊಡ್ತೇನೆ. ಸೊ ಇದಕ್ಕೆ ನೀವು ಜಾಯ್ನ್ ಆಗ್ಬೋದು. ಸೊ ಓವರ್ ಆಲ್ ಪ್ರೈಸಿಂಗ್ ಪ್ಲ್ಯಾನ್ ನಾವು ನೋಡ್ಲಿಕ್ಕೆ ಹೋದರೆ ಇಲ್ಲಿ ಕಾಣ್ತಾ ಇರುವಂಥದ್ದು ಇದು ಪ್ಲಸ್ ಸಬ್ಸ್ಕ್ರಿಪ್ಷನ್ದು ಪ್ರೈಸಿಂಗ್ ಪ್ಲ್ಯಾನು. ಸೊ 1 ರಿಂದ 24 ತಿಂಗಳ ತನಕ ಬೇರೆ ಬೇರೆ ಪ್ರೈಸಿಂಗ್ ಪ್ಲ್ಯಾನ್ಸ್ ಇರುತ್ತೆ. ಹಾಗೆ ನಾನು ಸಜೆಸ್ಟ್ ಮಾಡುವಂಥದ್ದು ನಿಮಗೆ ಬೆಸ್ಟ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಥವಾ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಯಾವುದು ಅಂದರೆ ಒಂದು 6 ತಿಂಗಳದ್ದು ತೊಗೊಳ್ಳಿ. ಯಾಕೆಂದರೆ ಅದು 6 ತಿಂಗಳ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಆದರೆ ಅದಕ್ಕೆ ಟೋಟಲ್ 30,500 ರೂಪಾಯಿ ಆಗುತ್ತೆ. ನೀವು ಅದಕ್ಕೆ ಕೋಡ್ ಹಾಕಿದರೆ 10% ಡಿಸ್ಕೌಂಟ್ ಸಿಗುತ್ತೆ, ಅಪರ್ಣಾ ಲಾ ಅಂತ. ಹಾಗೆ ಉಳಿದ ಕ್ಯಾಟಗರಿ ಕೂಡ ನಿಮಗೆ ಹೇಗೆ ಸೂಕ್ತ ಅನಿಸುತ್ತೋ ಹಾಗೆ ನೀವು ಜಾಯ್ನ್ ಆಗ್ಬೋದು. ಇನ್ನು ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನಲ್ ಇದೆ, ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ನನ್ನ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಇವೆಲ್ಲದಕ್ಕೂ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ರೆಗ್ಯುಲರ್ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಹಾಗೆ ನನ್ನ ಅನ್ಅಕಾಡೆಮಿ ಪ್ರೊಫೈಲ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಫಾಲೋ ಮಾಡಿದರೆ ಅದರಲ್ಲೂ ಕೂಡ ನಿಮಗೆ ರೆಗ್ಯುಲರ್ ಆಗಿ ಮೆಸೇಜಸ್ ಆಗಿ ನನ್ನ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹೀಗೆ ನನ್ನ ಚಾನಲನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಇನ್ನೂ ಹಲವಾರು ವೀಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಹೊಸ ವೀಡಿಯೋಗಳ ಜೊತೆಗೆ ಬರ್ತೇನೆ. ಕೀಪ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.